ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ತಿಂಗಳ ಬಳಿಕ ದೇಶಕ್ಕೆ ಮರಳಿದ ಅತ್ಯಾಚಾರ ಆರೋಪಿ ಪ್ರಜ್ವಲ್ ಜೂನ್ 6ರವರೆಗೆ ಎಸ್ಐಟಿ ಕಸ್ಟಡಿಗೆ. ರೇವಣ್ಣ ಜಾಮೀನು ರದ್ದು ಕೋರಿ ಸಲ್ಲಿಸಿದ ಅರ್ಜಿ ಮುಂದೂಡಿದ ಹೈಕೋರ್ಟ್. ವಿಚಾರಣೆಗೆ ಹಾಜರಾಗುವಂತೆ ಭವಾನಿ ರೇವಣ್ಣಗೆ ಮತ್ತೊಂದು ನೋಟಿಸ್. ಜೂನ್ 4ರ ಬೆಳಗ್ಗೆ 8 ಗಂಟೆಯಿಂದ ಹಾಸನ ಲೋಕಸಭೆ ಚುನಾವಣೆ ಮತ ಎಣಿಕೆ ಆರಂಭ. ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಜಿಲ್ಲಾ ಚುನಾವಣಾಧಿಕಾರಿ ಡಿಸಿ ಸತ್ಯಭಾಮ ಮಾಹಿತಿ. ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ಪಕ್ಷದಿಂದ ಅಮಾನತು ಮಾಡಲಾಗಿದೆ. ಇದೀಗ ಅವರ ಬಂಧನವಾಗಿದ್ದು ತನಿಖೆ ನಡೆಯುತ್ತಿದೆ. ಇದರಲ್ಲಿ ನಾವು ಯಾವುದೇ ಕಾರಣಕ್ಕೂ ಹಸ್ತಕ್ಷೇಪ ಮಾಡಲ್ಲ ಎಂದ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಜಿಟಿ ದೇವೇಗೌಡ. ಲೈಂಗಿಕ ಹಗರಣ ಅತ್ಯಾಚಾರ ಆರೋಪ ದೂರಿನ ಅಡಿಯಲ್ಲಿ ಕಳೆದ ರಾತ್ರಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಎಸ್ಐಟಿ ವಶಕ್ಕೆ ಸೇರಿರುವ ಪ್ರಜ್ವಲ್ ರೇವಣ್ಣ ಮುಂದಿನ ಜೂನ್ 6ರವರೆಗೂ ಎಸ್ಐಟಿ ವಶದಲ್ಲೇ ಇರಬೇಕಿದೆ. ತಡರಾತ್ರಿ 12:50ರ ಸುಮಾರಿಗೆ ಜರ್ಮನಿಯ ಮ್ಯೂನಿಕ್ನಿಂದ ಬಂದ ಪ್ರಜ್ವಲ್ನನ್ನ ವಶಕ್ಕೆ ಪಡೆದ ಎಸ್ಐಟಿ ಬೆಳಗಾಗುವವರೆಗೂ ತಮ್ಮ ಕಚೇರಿಯಲ್ಲಿಯೇ ಇಟ್ಟುಕೊಂಡಿದ್ದರು. ಬೆಳಗ್ಗೆ ವೈದ್ಯಕೀಯ ಪರೀಕ್ಷೆ ಒಳಪಡಿಸಿದ ನಂತರ ಮಧ್ಯಾಹ್ನ ಬೆಂಗಳೂರಿನ ಎಸಿಎಂಎಂ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಯಿತು. ಮಧ್ಯಾಹ್ನ 3 ಗಂಟೆಗೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ ನಂತರ ಎರಡೂ ಕಡೆಯವರಿಂದ ಸುದೀರ್ಘ ಅವಧಿವರೆಗೆ ವಾದ ಪ್ರತಿವಾದ ನಡೆಯಿತು. ಅಂತಿಮವಾಗಿ ಸಂಜೆ 4:30ರ ಸುಮಾರಿಗೆ ಆದೇಶ ಪ್ರಕಟಿಸಿದ ಕೋರ್ಟ್ ಜೂನ್ 6ರ ತನಕ ಎಸ್ಐಟಿ ಕಸ್ಟಡಿಗೆ ಒಪ್ಪಿಸಿ ಆದೇಶ ನೀಡಿತು. ಮೈಸೂರು ಜಿಲ್ಲೆ ಕೆಆರ್ ನಗರ ಮಹಿಳೆ ಅಪಹರಣ ಪ್ರಕರಣ ಸಂಬಂಧ ಮಾಜಿ ಸಚಿವ ಎಚ್ಡಿ ರೇವಣ್ಣ ಅವರ ಜಾಮೀನು ರದ್ದು ಕೋರಿ ಎಸ್ಐಟಿ ಸಲ್ಲಿಸಿದ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ಏಕಸದಸ್ಯ ಪೀಠ ಮುಂದೂಡಿದೆ. ರೇವಣ್ಣ ಅವರಿಗೆ ಜಾಮೀನು ನೀಡಿರುವುದು ಸರಿಯಾದ ಕ್ರಮವಲ್ಲ. ಅವರ ಜಾಮೀನನ್ನು ರದ್ದುಪಡಿಸಬೇಕೆಂದು ಎಸ್ಐಟಿ ಪರ ಸರ್ಕಾರಿ ಅಭಿಯೋಜಕರಾದ ರವಿವರ್ಮ ಕುಮಾರ್ ಅವರು ನ್ಯಾಯಾಲಯದ ಮುಂದೆ ವಾದ ಮಂಡಿಸಿದರು. ಸೆಕ್ಷನ್ 364A ಅನ್ವಯವಾಗಲು ಅಗತ್ಯ ಅಂಶಗಳು ಇಲ್ಲ ಎಂದು ನ್ಯಾಯಾಲಯ ಹೇಳಿದೆ. ಆದರೆ ಈ ಸೆಕ್ಷನ್ ಅನ್ವಯವಾಗುತ್ತದೆ ಎಂದು ಅವರು ವಾದ ಮಂಡಿಸಿದರು. ವಾದ ಆಲಿಸಿದ ನ್ಯಾಯಾಲಯ ರೇವಣ್ಣ ಅವರಿಗೆ ನೋಟಿಸ್ ಜಾರಿಗೊಳಿಸಿ ವಿಚಾರಣೆಯನ್ನ ಮುಂದಿನ ವಾರಕ್ಕೆ ಮುಂದೂಡಿದೆ. ಈ ನಡುವೆ ಪ್ರಜ್ವಲ್ ತಾಯಿ ಭವಾನಿ ರೇವಣ್ಣಗೆ ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ಎಚ್ಚರಿಕೆ ನೋಟಿಸ್ ನೀಡಿದೆ. ಭವಾನಿಗೆ ಮೊದಲ ನೋಟಿಸ್ ನೀಡಿದ ಎಸ್ಐಟಿ ಜೂನ್ 1ರಂದು ಖುದ್ದು ಮನೆಯಲ್ಲಿ ಹಾಜರಿರಬೇಕು ಎಂದು ಅದರಲ್ಲಿ ಸೂಚಿಸಿದೆ. ಆದರೂ ಇದಕ್ಕೆ ಉತ್ತರ ನೀಡದೆ ಭವಾನಿ ಎಸ್ಕೇಪ್ ಆದ್ರ ಎಂಬ ಅನುಮಾನ ಮೂಡಿದೆ. ಏಕೆಂದರೆ ಕಳೆದ 15 ದಿನಗಳಿಂದ ಅವರು ಯಾರ ಸಂಪರ್ಕಕ್ಕೂ ಸಿಗುತ್ತಿಲ್ಲ. ಅಷ್ಟೇ ಅಲ್ಲ, ಸಂತ್ರಸ್ತೆ ಅಪಹರಣ ಪ್ರಕರಣದಲ್ಲಿ ಜೈಲು ಪಾಲಾಗಿ ಜಾಮೀನಿನ ಮೇಲೆ ಬಿಡುಗಡೆಯಾದ ಪತಿ ರೇವಣ್ಣ ಅವರನ್ನ ಭವಾನಿ ಭೇಟಿಯಾಗಿರಲಿಲ್ಲ. ರೇವಣ್ಣ ಅವರು ಹೊಳೆನರಸೀಪುರದ ವಿವಿಧ ದೇವಾಲಯಗಳಿಗೆ ಭೇಟಿ ನೀಡಿದರೂ ಭವಾನಿ ಬಂದಿರಲಿಲ್ಲ. ಹೀಗಾಗಿ ಎಸ್ಐಟಿ ನೋಟಿಸ್ಗೂ ಉತ್ತರ ನೀಡಿಲ್ಲ. ಕುಟುಂಬ ಸದಸ್ಯರನ್ನು ಭೇಟಿಯಾಗುತ್ತಿಲ್ಲ. ಹೀಗಾಗಿ ಕಳೆದ 15 ದಿನಗಳಿಂದಲೂ ಅವರು ನಿಗೂಢ ಸ್ಥಳದಲ್ಲಿ ಇದ್ದಾರೆ ಎಂದು ಹೇಳಲಾಗುತ್ತಿದೆ. ಭವಾನಿ ರೇವಣ್ಣ ಎಲ್ಲಿದ್ದಾರೆ ಎಂಬ ಬಗ್ಗೆ ಮಾಹಿತಿ ಕಲೆ ಹಾಕುವ ಕಾರ್ಯದಲ್ಲಿ ಎಸ್ಐಟಿ ನಿರತವಾಗಿದೆ. ಹಾಸನ ಲೋಕಸಭೆ ಚುನಾವಣೆಯ ಮತ ಎಣಿಕೆ ಜೂನ್ 4ರ ಬೆಳಗ್ಗೆ 8 ಗಂಟೆಯಿಂದ ಆರಂಭವಾಗಲಿದೆ. ಇದಕ್ಕಾಗಿ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿಯೂ ಆಗಿರುವ ಡಿಸಿ ಸತ್ಯಭಾಮ ತಿಳಿಸಿದರು. ಹಾಸನದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜಿನ ಮೊದಲ ಮಹಡಿಯಲ್ಲಿ ಕೌಂಟಿಂಗ್ ನಡೆಯಲಿದೆ ಎಂದರು. ಮತ ಎಣಿಕೆ ಕಾರ್ಯಕ್ಕೆ ಎಲ್ಲಾ ರೀತಿಯ ಪೂರ್ವ ತಯಾರಿ ಮಾಡಿಕೊಳ್ಳಲಾಗಿದೆ. ಬೆಳಗ್ಗೆ 7 ಗಂಟೆಗೆ ಸಾಮಾನ್ಯ ವೀಕ್ಷಕರು ಅಭ್ಯರ್ಥಿಗಳ ಸಮಕ್ಷಮದಲ್ಲಿ ಭದ್ರತಾ ಕೊಠಡಿ ತೆರೆಯಲಾಗುವುದು. ಮೊದಲಿಗೆ ರೂಮ್ ನಂಬರ್ 206ರಲ್ಲಿ ಅಂಚೆ ಮತಪತ್ರ ಎಣಿಕೆ ಮಾಡಲಾಗುವುದು. ಇದಕ್ಕಾಗಿ 14 ಟೇಬಲ್ ಅಳವಡಿಸಲಾಗಿದೆ. ಹಾಸನ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರದ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ತಲಾ 14 ಸೇರಿ 112+14 126 ಟೇಬಲ್ ನಿಗದಿಪಡಿಸಲಾಗಿದೆ. ಪ್ರತಿ ಸುತ್ತು ಮುಗಿದ ನಂತರ ಮತ ಹಂಚಿಕೆ ವಿವರ ಬಹಿರಂಗಪಡಿಸಲಾಗುವುದು. ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು 325 ಮತಗಟ್ಟೆ ಇದ್ದು 24 ಸುತ್ತುಗಳಲ್ಲಿ ಮತ ಎಣಿಕೆ ನಡೆಯಲಿದೆ. ಶ್ರವಣಬೆಳಗೊಳ, ಕಡೂರು ಕ್ಷೇತ್ರಗಳ ಮತ ಎಣಿಕೆ 19 ಸುತ್ತುಗಳಲ್ಲಿ ನಡೆಯಲಿದೆ ಎಂದು ವಿವರಿಸಿದ ಅವರು, ಎಣಿಕಾ ಕೇಂದ್ರಕ್ಕೆ ಕಡ್ಡಾಯವಾಗಿ ಮೊಬೈಲ್, ನೀರಿನ ಬಾಟಲ್, ಬೆಂಕಿಪಟ್ಟಣ, ಹರಿತವಾದ ಆಯುಧ ನಿಷೇಧಿಸಲಾಗಿದೆ. ಎಣಿಕೆ ಟೇಬಲ್ ಸುತ್ತ ವೈರ್ ಮೆಶ್ ದಾಟುವಂತಿಲ್ಲ. ಏಜೆಂಟರು ಮತಯಂತ್ರ ಮುಟ್ಟುವಂತಿಲ್ಲ. ಇದೇ ಮೊದಲ ಬಾರಿಗೆ ಏಜೆಂಟರಿಗೆ ಮತ್ತು ಸಿಬ್ಬಂದಿಗೆ ಒಂದು ಕ್ಷೇತ್ರಕ್ಕೆ ಒಂದು ಕಲರ್ ಕೋಡ್ ಉಳ್ಳ ಎಂಟ್ರಿ ಪಾಸ್ ನೀಡಲಾಗಿದೆ. ಸಂಬಂಧಪಟ್ಟ ಏಜೆಂಟರು ಒಂದು ಟೇಬಲ್ನಿಂದ ಮತ್ತೊಂದು ಟೇಬಲ್ಗೆ ಹೋಗುವಂತಿಲ್ಲ. ಅದು ಕಂಡುಬಂದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಮತ ಎಣಿಕೆ ಟೇಬಲ್ ಹಾಗೂ ಸುತ್ತಮುತ್ತ ಪ್ರತ್ಯೇಕವಾಗಿ ಸಿಸಿ ಕ್ಯಾಮೆರಾ ಅಳವಡಿಸಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗುವುದು. ಫಲಿತಾಂಶ ಮುಗಿದ ನಂತರ ವಿಜಯೋತ್ಸವ ಆಚರಿಸಲು ಅವಕಾಶ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಇದೇ 4/6ಕ್ಕೆ ನಮ್ಮ ಕೌಂಟಿಂಗ್ ಇದೆ, ತಮಗೆಲ್ಲ ಗೊತ್ತಿದೆ. ನಮ್ಮ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಕೇಂದ್ರದಲ್ಲಿ ನಮ್ಮ ಕೌಂಟಿಂಗ್ ಅಂದರೆ ನಮ್ಮ ಮತ ಎಣಿಕೆ ಕಾರ್ಯ ಪ್ರಾರಂಭ ಆಗುತ್ತೆ. ಬೆಳಿಗ್ಗೆ 7 ಗಂಟೆಗೆ ನಾವು ಅವತ್ತು 4/6/2024 ಜೂನ್ 4ನೇ ತಾರೀಕು ಕೌಂಟಿಂಗನ್ನು ನಾವು ಬೆಳಿಗ್ಗೆ 7 ಗಂಟೆಗೆ ನಮ್ಮ ಎಲ್ಲ ಸ್ಟ್ರಾಂಗ್ ರೂಮ್ನ ಅಭ್ಯರ್ಥಿಗಳು ಮತ್ತು ಎಲ್ಲ ಕ್ಯಾಂಡಿಡೇಟ್ಸು ಅವರ ಎಲೆಕ್ಷನ್ ಏಜೆಂಟ್ ಇದ್ದರೆ ಅವರ ಸಮ್ಮುಖದಲ್ಲಿ ನಾವು ಸ್ಟ್ರಾಂಗ್ ರೂಮ್ನ ತೆರಿತೀವಿ.
ಅಂದರೆ ಇವಾಗೇನು ಭದ್ರತೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ, ಆ ಕಾರ್ಡ್ಬೋರ್ಡ್ ಆಗಿರ್ಬೋದು, ಸಿಮೆಂಟು ವ್ಯವಸ್ಥೆ ಆಗಿರ್ಬೋದು, ಅದನ್ನೆಲ್ಲ ಇದು ಮಾಡಿಬಿಟ್ಟು ಸ್ಟ್ರಾಂಗ್ ರೂಮ್ ಓಪನ್ ಮಾಡ್ತೀವಿ. ಎಕ್ಸಾಕ್ಟ್ಲಿ ಅಟ್ 8 o'clock ನಾವು ಕೌಂಟಿಂಗ್ನ ಪ್ರಾರಂಭ ಮಾಡ್ತೀವಿ. ಮೊದಲಿಗೆ ಅಂಚೆ ಮತಪತ್ರವನ್ನು ಎಣಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಎಲ್ಲ ಒಂದು ನಮ್ಮದು 8 ಕಾನ್ಸ್ಟಿಟ್ಯೂಯೆನ್ಸಿ ಏನಿದೆ, 8 ಕಾನ್ಸ್ಟಿಟ್ಯೂಯೆನ್ಸಿ ಪ್ಲಸ್ ನಮ್ಮದು ಮತ ಎಣಿಕೆ ಅಂಚೆ ಮತ ಎಣಿಕೆಗೆ 14 ಟೇಬಲು, ಎಲ್ಲ ಒಂದು ಕಾನ್ಸ್ಟಿಟ್ಯೂಯೆನ್ಸಿಲಿ 14 ವಿಚ್ ಇಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಟೇಬಲ್ಸು, ಅದನ್ನು 14 ಟೇಬಲ್ ಹಾಕಿದ್ದೀವಿ. ಅಂಚೆ ಮತಪತ್ರಕ್ಕೂ ಕೂಡ 14 ಟೇಬಲ್ ಹಾಕಿದ್ದೀವಿ. ಅದರಲ್ಲಿ ಒಂದು 4 ಟೇಬಲು ETPBS ಅಂತಂದ್ಬಿಟ್ಟಿದೆ, ಎಲೆಕ್ಟ್ರಾನಿಕಲಿ ಟ್ರಾನ್ಸ್ಮಿಟೆಡ್ ಪೋಸ್ಟಲ್ ಬ್ಯಾಲೆಟ್ ಪೇಪರ್ಸ್ದು ಏನು ನಾವು ಕಳಿಸಿದ್ವಿ ಯಾರೋ ಸೇವಾ ಮತದಾರರು ಅಂದರೆ ನಮ್ಮ ಆರ್ಮಿಯಲ್ಲಿ ಇದ್ದಂಥವ್ರಿಗೆ, ಏರ್ಫೋರ್ಸಲ್ಲಿ ಇದ್ದಂಥವ್ರಿಗೆ ನಾವು ಕಳಿಸಿದ್ವಿ. ಅದು ಸುಮಾರು 1100 ಚಿಲ್ಲರೆ ಒಂದು ಪ್ರೀ ಕೌಂಟಿಂಗ್ ಅಂತಂದ್ಬಿಟ್ಟು ನಡೆಯುತ್ತೆ. ಪ್ರೀ ಕೌಂಟಿಂಗ್ ಅಂತಂದರೆ ಅದನ್ನು ಸ್ಕ್ಯಾನಿಂಗ್ ಮೂಲಕ ಅಂದರೆ ನಾವು ಅದನ್ನು QR ಎಸ್ಪಿ ಮೊಹಮ್ಮದ್ ಸುಜೀತಾ ಮಾತನಾಡಿ, ಕೌಂಟಿಂಗ್ ಭದ್ರತೆಗೆ CRPC, ರಾಜ್ಯ ಸಶಸ್ತ್ರ ಪಡೆ, ಸಿವಿಲ್ ಪೊಲೀಸ್ ಸೇರಿ 250 ಸಿಬ್ಬಂದಿ ನಿಯೋಜಿಸಲಾಗಿದೆ. ಅಭ್ಯರ್ಥಿಗಳು, ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಬರಲು 2 ಗೇಟ್ ತೆರೆಯಲಾಗಿದೆ. ಪದೇ ಪದೇ ಒಳಗೆ ಹೊರಗೆ ಹೋಗುವಂತಿಲ್ಲ. 144 ಜಾರಿಯಲ್ಲಿ ಇರುವುದರಿಂದ ಯಾರೂ ವಿಜಯೋತ್ಸವ ಮಾಡುವಂತಿಲ್ಲ ಎಂದರು. 2024 MP ಎಲೆಕ್ಷನ್ಸ್ಗೆ ಏನು ಕೌಂಟಿಂಗ್ ಇದು ಅದು 4/6/2024 ಅವತ್ತು ನಡೆಯುತ್ತದೆ. ಈಗಾಗಲೇ ಅವರು ಹೇಳಿದಂಗೆ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಈ ಕೌಂಟಿಂಗ್ ಕೆಲಸನೂ ಪ್ರಾರಂಭವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಕಡೆಯಿಂದ ನಮ್ಮ ಪೊಲೀಸ್ ಬಂದೋಬಸ್ತ್ ಸುಮಾರು 200ರಿಂದ 250 ಸಿಬ್ಬಂದಿಯನ್ನು ಅಲ್ಲಿ ನಾವು ನೇಮಕ ಮಾಡಿರ್ತೀವಿ. ಇಲ್ಲಿ 3 ಟೈರ್ ಆಫ್ ಸೆಕ್ಯೂರಿಟಿ ಅರೇಂಜ್ಮೆಂಟ್ ಈಗಾಗಲೇ ಇದೆ. CAPF, ಸ್ಟೇಟ್ ಆರ್ಮ್ಡ್ ಫೋರ್ಸ್, ಅದಾದಮೇಲೆ ನಮ್ಮ ಸಿವಿಲ್ ಪೊಲೀಸ್ ಫೋರ್ಸ್, 3 ಟೈರಲ್ಲಿ ನಾವು ಈಗಾಗಲೇ ಡಿಪ್ಲಾಯ್ಮೆಂಟ್ ಮಾಡಿದ್ದೀವಿ. ಕೌಂಟಿಂಗ್ ದಿವಸನೂ ಅದು ಮುಂದುವರಿತದೆ. ಅದಾದ ಮೇಲೆ ತಮಗೆಲ್ಲ ಗೊತ್ತಿದ್ದಂಗೆ ಎಂಟ್ರಿ ಕೊಡಬೇಕಾಗುತ್ತೆ. ಆಕ್ಸೆಸ್ ಪಾಯಿಂಟ್ಸ್ 2 ಆಕ್ಸೆಸ್ ಪಾಯಿಂಟ್ಸನ್ನು ಮಾಡ್ಕೊಂಡಿದ್ದೀವಿ. ಒಂದು ಆಕ್ಸೆಸ್ ಪಾಯಿಂಟ್ ಓನ್ಲಿ ಫಾರ್ ಕ್ಯಾಂಡಿಡೇಟ್ಸ್ ಆ್ಯಂಡ್ ಪೋಲಿಂಗ್ ಏಜೆಂಟ್, ಅದು ಒಂದು ಆಕ್ಸೆಸ್ ಪಾಯಿಂಟ್. ಇನ್ನೊಂದು ಆಕ್ಸೆಸ್ ಪಾಯಿಂಟ್ ಅಫಿಷಿಯಲ್ಸ್, ಯಾರು ಏನು ಕೌಂಟಿಂಗ್ಗೆ ಯಾರು ಬರ್ತಾರೋ ಆ ಅಫಿಷಿಯಲ್ಸ್ಗೆ. ಸೊ ದೆಲ್ ಬಿ 2 ಡಿಫ್ರೆಂಟ್ ಎಂಟ್ರೆನ್ಸ್, ಸೆಪ್ರೇಟ್ ಎಂಟ್ರೆನ್ಸ್ ಫಾರ್ 2 ಡಿಫ್ರೆಂಟ್ ಪರ್ಪಸಸ್. ಒಂದು ಕ್ಯಾಂಡಿಡೇಟ್ ಆ್ಯಂಡ್ ದೇರ್ ಏಜೆಂಟ್, ಇನ್ನೊಂದು ಕಡೆ ಆಫೀಸರ್ಸ್, RO ಮತ್ತು ಅವ್ರ ಸಂಬಂಧಪಟ್ಟಂಗೆ ಆಫೀಸರ್ಸ್. 2 ಎಂಟ್ರಿ ಕೊಟ್ಟಿದ್ದೀವಿ. ಈಗಾಗಲೇ ಎಂಟ್ರಿಗೋಸ್ಕರ ನಾವು ಕೆಲವೊಂದು ವಿ ಹ್ಯಾವ್ ಟೇಕನ್ ಸಮ್ ಫ್ಯೂ ಸ್ಟೆಪ್ಸ್. ಕಾರಣ ಏನಂದರೆ 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ 8 ಕೌಂಟಿಂಗ್ ಸೆಂಟರ್ಸ್ ಇರ್ತದೆ. ಇದರಲ್ಲಿ ಒಂದು ಕೌಂಟಿಂಗ್ ಸೆಂಟ್ರನ್ನು ಬಿಟ್ಟು ಇನ್ನೊಂದು ಕೌಂಟಿಂಗ್ ಸೆಂಟರ್ಗೆ ಯಾರೂ ಹೋಗಬಾರ್ದು. ಅದನ್ನು ಎನ್ಫೋರ್ಸ್ ಮಾಡೋಕ್ಕೆ ಈ ಸತಿ ಅವರು ಮತ್ತು ನಾವು ಜಿಲ್ಲಾ ಆಡಳಿತದಿಂದ ನಾವು ತೀರ್ಮಾನ ಮಾಡಿರೋದು ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ ಒಂದೊಂದು ಸೆಪ್ರೇಟ್ ಕಾರ್ಡ್ ಕೊಡಬೇಕು ಅಂತ. ಇದೊಂದು ಬ್ಯಾಕ್ಗ್ರೌಂಡ್ ಏನಂದರೆ, ದಯವಿಟ್ಟು ಯಾರ್ಯಾರು ಆ ಸಂಬಂಧಪಟ್ಟ ಕ್ಷೇತ್ರದಲ್ಲಿ ನಮಗೆ ಕಾರ್ಡ್ ಕೊಡಲಾಗಿದೆಯೋ ಆ ಕ್ಷೇತ್ರದಲ್ಲಿ ಮಾತ್ರ ತಾವು ಸೀಮಿತ ಆಗಿರಬೇಕು. ಕೆಲವೊಂದು ಟೈಮ್ ಏನಾಗಿದೆ ಹಿಂದಿನ ಎಕ್ಸ್ಪೀರಿಯನ್ಸಲ್ಲಿ. ಸುದ್ದಿಗೋಷ್ಠಿಯಲ್ಲಿ ಅಪರ ಜಿಲ್ಲಾಧಿಕಾರಿ KT ಶಾಂತಲಾ ಇದ್ದರು. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಆರೋಪ ಕೇಳಿ ಬಂದ ನಂತರ ಅವರನ್ನ ಪಕ್ಷದಿಂದ ಅಮಾನತು ಮಾಡಲಾಗಿದೆ. ಇದೀಗ ಅವರ ಬಂಧನವಾಗಿದ್ದು ತನಿಖೆ ನಡೆಯುತ್ತಿದೆ. ಇದರಲ್ಲಿ ನಾವು ಯಾವುದೇ ಕಾರಣಕ್ಕೂ ಹಸ್ತಕ್ಷೇಪ ಮಾಡುವುದಿಲ್ಲ ಎಂದು ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ GT ದೇವೇಗೌಡ ಹೇಳಿದರು. ನಗರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಲೈಂಗಿಕ ಹಗರಣ ಪ್ರಕರಣದಲ್ಲಿ ವಿಡಿಯೋ ಹಂಚಿದವರ ವಿರುದ್ಧ ಕ್ರಮ ಆಗಿಲ್ಲ ಎನ್ನೋ ಆಕ್ರೋಶ ಕೂಡ ಇದೆ. ನಿಷ್ಪಕ್ಷಪಾತ ತನಿಖೆ ಆಗಬೇಕು, ಅದಕ್ಕಾಗಿ ಮುಕ್ತ ಅವಕಾಶ ನೀಡಲಾಗಿದೆ. ನಾವು SIT ತನಿಖೆ ಬಗ್ಗೆ ಈಗಲೇ ಏನು ಹೇಳೋದಿಲ್ಲ. ಯಾರಿಗೆ ಅನ್ಯಾಯ ಆಗದೆ ಅವರಿಗೆ ಸರ್ಕಾರ ನ್ಯಾಯ ಕೊಡಬೇಕು. 100ಕ್ಕೆ 100ರಷ್ಟು ನಾವು ಸಂತ್ರಸ್ತೆಯರ ಪರ ಇದ್ದೇವೆ. ಇದೇ ವೇಳೆ ಪ್ರಜ್ವಲ್ ರೇವಣ್ಣ ಬಂಧನದಿಂದ ನಮ್ಮ ಪಕ್ಷದ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ. ಪ್ರಜ್ವಲ್ ತಪ್ಪು ಮಾಡಿದರೆ ಶಿಕ್ಷೆ ಕೊಡಿ ಎಂದು ನಾವೇ ಹೇಳಿದ್ದೇವೆ ಎಂದು ಪ್ರಶ್ನೆಗೆ ಉತ್ತರಿಸಿದರು. ವಾಲ್ಮೀಕಿ ನಿಗಮದ ನೌಕರ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣ ಕುರಿತು ಪ್ರತಿಕ್ರಿಯಿಸಿ, ಈ ಸರ್ಕಾರ ನಮ್ಮ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇಲ್ಲ ಎಂದು ಹೇಳಿದರು. ಈಗ ಏನಾಗಿದೆ ಎಂದು ಸ್ಪಷ್ಟವಾಗಿದೆ. ಹಗರಣ ಸಂಬಂಧ ಸಚಿವರ ರಾಜೀನಾಮೆ ಪಡೆಯಬೇಕು. ಸಾಯುವ ಮುನ್ನ ಚಂದ್ರಶೇಖರ್ ಡೆತ್ ನೋಟ್ ಬರೆದಿಟ್ಟಿದ್ದಾರೆ. ಅದು ಇದ್ದ ಮೇಲೆ ರಾಜೀನಾಮೆ ಕೊಡಬೇಕಿತ್ತು ಅಲ್ವೇ? ಈಗಲಾದರೂ ಸಚಿವರ ರಾಜೀನಾಮೆ ಪಡೆಯಿರಿ. ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ನಾವೆಲ್ಲ ಒತ್ತಾಯಿಸಿದ್ದೆವು. SIT ತನಿಖೆ ಸ್ವಾಗತಿಸಿದ್ದೆವು. ಇದೀಗ ಬಂಧನ ಆಗಿದ್ದು ನಮ್ಮ ಕೆಲಸ ಮುಗಿಯಿತು. SIT ತನಿಖೆ ಮುಂದುವರಿಸಲಿದೆ. ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಎಂದು ಕುಮಾರಸ್ವಾಮಿ ಮೊದಲೇ ಹೇಳಿದ್ದರು. ಪ್ರಜ್ವಲ್ ಜೊತೆಗೆ ಪೆನ್ಡ್ರೈವ್ ಹಂಚಿದವರ ಬಂಧನ ಆಗಬೇಕು. ತನಿಖೆಯಿಂದ ಸಂಪೂರ್ಣ ಉತ್ತರ ಹೊರಬರಲಿ. ಅಲ್ಲಿವರೆಗೂ ಏನು ಹೇಳಲ್ಲ ಎಂದರು. ಏನು ಜೂನ್ 3ನೇ ತಾರೀಕು ನಡೀತಾ ಇರ್ತಕ್ಕಂಥ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ
NDA ಅಭ್ಯರ್ಥಿಯಾಗಿ ವಿವೇಕಾನಂದರವರು ಸ್ಪರ್ಧೆ ಮಾಡಿದ್ದಾರೆ. ಆ ಚುನಾವಣೆಯ ಅಂಗವಾಗಿ ಈ ದಿನ ನಾವೆಲ್ಲರೂ ಕೂಡ ಸೇರಿ ಚುನಾವಣೆಯ ಮತದಾರರನ್ನು ನಾವೆಲ್ಲರೂ ಕೂಡ ಭೇಟಿ ಮಾಡಿ ಮತ ಯಾಚನೆ ಮಾಡ್ತಕ್ಕಂಥ ಕೆಲಸಕ್ಕೋಸ್ಕರ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿದ್ದೀವಿ. ಹಾಸನ ಜಿಲ್ಲೆ ಒಂದು ಪ್ರತಿಷ್ಠಿತ. ಈ ಸಂದರ್ಭದಲ್ಲಿ ಶಾಸಕರಾದ ಸಿಎನ್ ಬಾಲಕೃಷ್ಣ, ಎಚ್ಪಿ ಸ್ವರೂಪ್ ಪ್ರಕಾಶ್, ಮಾಜಿ ಶಾಸಕರಾದ ಕೆಎಸ್ ಲಿಂಗೇಶ್, ಎಚ್ಕೆ ಕುಮಾರಸ್ವಾಮಿ, ಮುಖಂಡ ಎನ್ಆರ್ ಸಂತೋಷ್ ಇದ್ದರು. ಭಾರತೀಯ ವೈದ್ಯಕೀಯ ಸಂಘ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರ ಸಂಘದ ವತಿಯಿಂದ ಶುಕ್ರವಾರ ನಗರದಲ್ಲಿ ಗರ್ಭಕರುಳ ಕ್ಯಾನ್ಸರ್ ಬಗ್ಗೆ ಅರಿವು ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾಧಿಕಾರಿ ಕಚೇರಿ ಎದುರಿಂದ ಆರಂಭವಾದ ಜಾಥಾಕ್ಕೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಚಾಲನೆ ನೀಡಿದರು. ನೂರಾರು ಸಂಖ್ಯೆಯ ವೈದ್ಯಕೀಯ ವಿದ್ಯಾರ್ಥಿಗಳು ಜಾಥಾದಲ್ಲಿ ಭಾಗವಹಿಸಿ ಎಚ್ಪಿವಿ ಲಸಿಕೆ ಮಹತ್ವ ಹಾಗೂ ಗರ್ಭಕರುಳ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸುವ ನಾಮಫಲಕ ಪ್ರದರ್ಶಿಸುವ ಮೂಲಕ ಜಾಥಾದಲ್ಲಿ ಪಾಲ್ಗೊಂಡರು. ಬಳಿಕ ಮಾತನಾಡಿದ ಜಿಲ್ಲಾಧಿಕಾರಿ, ಗರ್ಭಕರುಳ ಕ್ಯಾನ್ಸರ್ ಮಹಿಳೆಯರಲ್ಲಿ ಕಂಡುಬರುವ ಪ್ರಮುಖ ಕ್ಯಾನ್ಸರ್ ಆಗಿದ್ದು, ಭಾರತದಲ್ಲಿ ಪ್ರತಿ 7 ನಿಮಿಷಕ್ಕೆ ಒಬ್ಬ ಮಹಿಳೆಯಂತೆ ಸಾವನ್ನಪ್ಪುತ್ತಿದ್ದಾರೆ. ಎಚ್ಪಿವಿ ಲಸಿಕೆಯಿಂದ ಗರ್ಭಕರುಳ ಕ್ಯಾನ್ಸರ್ ತಡೆಗಟ್ಟಲು ಸಾಧ್ಯ. ಜೀವಿತಾವಧಿಯಲ್ಲಿ ಮಹಿಳೆಯರು ಕಾಲಕ್ಕನುಗುಣವಾಗಿ ಲಸಿಕೆ ಪಡೆಯುವ ಮೂಲಕ ತಮ್ಮ ಆರೋಗ್ಯ ಕಾಪಾಡಿಕೊಳ್ಳುವಂತೆ ಕರೆ ನೀಡಿದರು. ಸೊ 6ರಿಂದ 7 ಲಕ್ಷ ಕ್ಯಾನ್ಸರ್ ಐಡೆಂಟಿಫಿಕೇಷನ್ ಏನಾದರೂ ಆದರೆ ಅದರಲ್ಲಿ ಸುಮಾರು ಅರ್ಧಕ್ಕರ್ಧ ಈ ಗರ್ಭಕರುಳ ಕ್ಯಾನ್ಸರು. ಗರ್ಭ ಅಂದರೆ ಎಲ್ಲಿ ಋತುಸ್ರಾವ ಹೆಣ್ಣು ಮಕ್ಕಳಲ್ಲಿ ನಿಲ್ಲುವಂಥ ಸಂದರ್ಭದಲ್ಲಿ ಅಥವಾ ಋತುಸ್ರಾವದ ಮಧ್ಯದಲ್ಲಿ ಏನಾದರೂ ಬ್ಲೀಡಿಂಗು ಆ ಥರದ್ದು ಆದರೆ ಡಾಕ್ಟರ್ಸ್ ಇದ್ದಾರೆ, ಎಲ್ಲ ಡಾಕ್ಟರ್ಸು. ಸೊ ಅವರೆಲ್ಲ ಟೆಕ್ನಿಕಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಇವತ್ತು ಹಿಮ್ಸಲ್ಲಿ ಇದ್ರ ಸಂಬಂಧ ಕಾರ್ಯಾಗಾರ ಇದೆ. ಸೊ ಇದ್ರ ಬಗ್ಗೆ ಅವೇರ್ನೆಸ್ಸು ಕೂಡ ಇದೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಕಾಣಿಸ್ಕೊಳ್ಳುವಂಥ ಕ್ಯಾನ್ಸರು ತುಂಬ ಮಾರಣಾಂತಿಕವಾಗಿ ಸುಮಾರು ಗ್ಯಾಪ್ ಇರುತ್ತೆ. ಒಂದು 2-3 ವರ್ಷ ತಕ್ಷಣಕ್ಕೆ ಅದು ಇದೆಲ್ಲ ಇದು ಇನ್ಫೆಕ್ಷನ್ ಆಗುತ್ತೆ. ಮೇಡಮ್ ಹೇಳ್ದಂಗೆ HPV ಒಂದು ವೈರಸ್ಸಿಂದ ಇದು ಅಟ್ಯಾಕ್ ಆಗುತ್ತೆ ಅಂತಂದ್ಬಿಟ್ಟು ನನಗೆ ಇದು ಕಾಮನ್ ನಾಲೆಡ್ಜ್ ಇದೆ. ಸೊ ಅದರಿಂದ ಅರ್ಧಕ್ಕರ್ಧ ಒಂದು ಅಂದರೆ ಹೆಣ್ಣು ಮಕ್ಕಳಲ್ಲಿ ಹೆಚ್ಚು ಕಾಣಿಸುವಂಥ ಇದು ಮಾರಣಾಂತಿಕವಾಗಿ ಹೋಗದೆ ಇದನ್ನು ನಾವು ವ್ಯಾಕ್ಸಿನ್. ನಗರದ ಕಲಾಭವನದಲ್ಲಿಂದು ಆಯೋಜಿಸಲಾಗಿದ್ದ ಒಂದು ದಿನದ ಕ್ಯಾನ್ಸರ್ ಲಸಿಕಾ ಕಾರ್ಯಾಗಾರವನ್ನು ಉದ್ದೇಶಿಸಿ ಹಿಮ್ಸ್ ನಿರ್ದೇಶಕ ಸಂತೋಷ್ ಮಾತನಾಡಿ, ಕ್ಯಾನ್ಸರ್ ಎಂದರೆ ಎಲ್ಲ ಭಯಪಡುತ್ತಾರೆ, ಆದರೆ ಅದಕ್ಕೆ ಇಂದಿನ ಆಧುನಿಕ ದಿನಮಾನದಲ್ಲಿ ಲಸಿಕೆಯನ್ನು ಕಂಡುಹಿಡಿಯಲಾಗಿದ್ದು ಸರಿಯಾದ ಚಿಕಿತ್ಸೆ ನೀಡಬಹುದಾಗಿದೆ. ಕ್ಯಾನ್ಸರ್ ಕಾಯಿಲೆಗೆ ಯಾರೂ ಹೆದರಿಕೆ ಪಡುವ ಅವಶ್ಯಕತೆ ಇಲ್ಲ ಎಂದ ಅವರು, ಇಂದು ವಿಶ್ವ ಟೊಬ್ಯಾಕೋ ದಿನ ಆದ ಕಾರಣ ಅದರ ಬಗ್ಗೆ ಅರಿವು ಮೂಡಿಸುವುದು ಅವಶ್ಯಕತೆಯಾಗಿದೆ ಎಂದರು. ನೋವು ಆಗ್ತಕ್ಕಂಥದ್ದು ಬೇರೆ ಬೇರೆ ಅದ್ರ ಬಗ್ಗೆ ವರ್ಕ್ಶಾಪ್ ಕೂಡ ಡೀಟೇಲ್ ಆಗಿ ಮಾಡ್ತಾರೆ. ಓಕೆ, ಬಂದ್ಮೇಲೆ ಅರ್ಲಿ ಡಯಾಗ್ನೋಸಿಸ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅರ್ಲಿ ಡಯಾಗ್ನೋಸಿಸ್ ಅಂಡ್ ಟ್ರೀಟ್ಮೆಂಟ್. ಸೊ ಆ ಒಂದು ಚಿಕಿತ್ಸೆ ಕೊಡಲಿಕ್ಕೆ ನಮ್ಮ OPG ಡಿಪಾರ್ಟ್ಮೆಂಟ್ ಅಲ್ಲಿ ಎಕ್ಸಾಮಿನೇಷನ್ ಮಾಡಿ ಅರ್ಲಿಯಾಗಿ ಡಯಾಗ್ನೋಸ್ ಮಾಡಿದ್ರೆ ಅದಕ್ಕೆ ಚಿಕಿತ್ಸೆ ಕೂಡ ಇದೆ. ಕೀಮೋಥೆರಪಿ ಇದೆ, ರೇಡಿಯೋಥೆರಪಿ ಇದೆ. ಓಕೆ, ಕ್ಯಾನ್ಸರ್ ಅಂದ ತಕ್ಷಣ ಎಲ್ಲರಿಗೂ ಹೆದರಿಕೆ ಆಗುತ್ತಲ್ವಾ? ಕ್ಯಾನ್ಸರ್ ಬಂತು ಅಂದ್ರೆ ಸಾವು. ದೇ ನೀಡ್ ಲಾಟ್ ಆಫ್ ಕೌನ್ಸಿಲಿಂಗ್. ಅವ್ರು ಒಬ್ಬರಿಗೆ ಅಲ್ಲ, ಮನೆಯಲ್ಲಿರ್ತಕ್ಕಂಥವ್ರಿಗೂ ಕೂಡ ಅದು ಒಂದು ಕಾಡುತ್ತೆ. ಮಾನಸಿಕವಾಗಿ ಮನೆಯಲ್ಲಿರೋರು ಎಲ್ಲರಿಗೂ ಕೂಡ ಒಂದು ಸ್ಟ್ರೆಸ್ ಇರುತ್ತೆ. ಓಕೆ, ಸೊ ಒಂದ್ಸರಿ ಕ್ಯಾನ್ಸರ್ ಬಂತು ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಬಟ್ ಬಂದರೂ ಕೂಡ ಅದಕ್ಕೂ ಕೂಡ ಚಿಕಿತ್ಸೆ ಇದೆ, ಹೆದರಬಾರ್ದು. ಸೊ ಎಲ್ಲರೂ ಒಂದಿನ ಸಾಯಲೇಬೇಕಲ್ವ? ಹುಟ್ಟಿದ ಮೇಲೆ ಎಲ್ಲರೂ ಸಾಯಲೇಬೇಕು. ಬೇರೆ ಬೇರೆ ಏನೇನೋ ಕಾಯಿಲೆಗಳು ಬರ್ತವೆ. ಅದರಲ್ಲಿ ಇದು ಒಂದು ಸರ್ವೈಕಲ್ ಕ್ಯಾನ್ಸರ್ ಕೂಡ ಬಹಳ ಜನ ಹೆಣ್ಮಕ್ಳು ಸಾಯ್ತಾ ಇರೋದು ಈ ಒಂದು ಸರ್ವೈಕಲ್ ಕ್ಯಾನ್ಸರ್, ಇನ್ನೊಂದು ಬ್ರೆಸ್ಟ್ ಕ್ಯಾನ್ಸರ್. ಓಕೆ, ಸೊ ಈ ಒಂದು ಕ್ಯಾನ್ಸರ್ಗೆ ವ್ಯಾಕ್ಸಿನ್ ಬಂದಿದೆ. ಈ ವೇಳೆ ಹಿಮ್ಸ್ ನಿರ್ದೇಶಕ ಡಾಕ್ಟರ್ ಎಸ್ಪಿ ಸಂತೋಷ್, ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಲೋಕೇಶ್, ಭಾರತೀಯ ವೈದ್ಯಕೀಯ ಸಂಘದ ಕಾರ್ಯದರ್ಶಿ ಡಾಕ್ಟರ್ ದಿನೇಶ್, ಡಾಕ್ಟರ್ ಭಾರತಿ ರಾಜಶೇಖರ್, ಡಾಕ್ಟರ್ ಸೌಮ್ಯಮಣಿ, ಡಾಕ್ಟರ್ ಪಾಲಾಕ್ಷ ಸೇರಿದಂತೆ ವಿವಿಧ ವೈದ್ಯರು ಹಾಜರಿದ್ದರು. ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿ ಹಾಗೂ 4 ಬಾರಿ ಆಯ್ಕೆಯಾಗುವ ಮೂಲಕ ಉತ್ತಮ ಸೇವೆ ಸಲ್ಲಿಸಿರುವ ಮರಿತಿಬ್ಬೇಗೌಡ ಅವರ ಗೆಲುವಿಗೆ ಸಹಕರಿಸುವಂತೆ ಕಾಂಗ್ರೆಸ್ ಮುಖಂಡ ಪ್ರಕಾಶ್ ಗೌಡ ಮನವಿ ಮಾಡಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮರಿತಿಬ್ಬೇಗೌಡ 4 ಬಾರಿ ಗೆದ್ದು ಶಿಕ್ಷಕರ ಧ್ವನಿಯಾಗಿ ಉತ್ತಮ ಕಾರ್ಯನಿರ್ವಹಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿ ಪರ ಆಡಳಿತ ಹಿನ್ನೆಲೆಯಲ್ಲಿ ಪಕ್ಷಕ್ಕೆ ಮತ್ತಷ್ಟು ಬಲ ನೀಡಲು ಮರಿತಿಬ್ಬೇಗೌಡ ಅವರಿಗೆ ಮೊದಲ ಪ್ರಾಶಸ್ತ್ಯದ ಮತ ನೀಡುವಂತೆ ಮನವಿ ಮಾಡಿದರು. ಈಗಾಗಲೇ ಪಕ್ಷದ ಹಿರಿಯರ ಸಲಹೆ ಸೂಚನೆಯಂತೆ ಜಿಲ್ಲೆಯಲ್ಲಿ ಶಿಕ್ಷಕರ ಮತದಾರರ ಬಳಿ ತೆರಳಿ ಮತಯಾಚನೆ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಶಿಕ್ಷಕರ ಕ್ಷೇಯೋಭಿವೃದ್ಧಿಗೆ ಶ್ರಮಿಸಲು ಮರಿತಿಬ್ಬೇಗೌಡ ಅವರಿಗೆ ಮತ್ತೊಂದು ಅವಕಾಶ ನೀಡುವಂತೆ ಕೋರಿದರು. ನಮ್ಮ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮರಿತಿಬ್ಬೇಗೌಡರ ಪರವಾಗಿ
ಮತಯಾಚನೆಯನ್ನು ಮಾಡಿದ್ದೇವೆ. ಇಡೀ ಜಿಲ್ಲೆವಾರು ಎಲ್ಲ ಕಾಲೇಜಿಗೆ ಹೋಗಿ ಎಲ್ಲ ಶಿಕ್ಷಕರಲ್ಲಿ ಮನವಿಯನ್ನು ಮಾಡ್ತಾ ನಮಗೆ ಮರಿ ತಿಬ್ಬೇಗೌಡರು 4 ಬಾರಿ ಗೆದ್ದಿದ್ದಾರೆ ಈ ಕ್ಷೇತ್ರದಲ್ಲಿ. ಹಾಗಾಗಿ ಈ ಬಾರಿಯೂ ಕೂಡ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅವರು ನಿಂತಿರೋದ್ರಿಂದ ಎಲ್ಲರೂ ಕೂಡ ಇವತ್ತಿನ ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಹಾಗೂ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್. ಪತ್ರಿಕಾಗೋಷ್ಠಿಯಲ್ಲಿ ರಾಮಚಂದ್ರ, ಲಕ್ಷ್ಮಣ್, ಸುಪ್ರೀತ್, ಅಬ್ದುಲ್ ಖಾಯಂ ಇದ್ದರು. ಕುಡಿದ ಮತ್ತಿನಲ್ಲಿ ಅಡ್ಡಾದಿಡ್ಡಿ ಕಾರು ಚಾಲನೆ ಮಾಡಿ ಸಾರಿಗೆ ಬಸ್ಗೆ ಅಡ್ಡಲಾಗಿ ಕಾರು ನಿಲ್ಲಿಸಿ ಆವಾಜ್ ಹಾಕಿದವನಿಗೆ ಬಸ್ ಚಾಲಕ ಹಾಗೂ ಪ್ರಯಾಣಿಕರು ಹಿಗ್ಗಾಮುಗ್ಗಾ ಥಳಿಸಿದ ಘಟನೆ ಆಲೂರು ತಾಲೂಕು ಬೈರಾಪುರ ಬಳಿ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ನಿನ್ನೆ ರಾತ್ರಿ ನಡೆದಿದೆ. ಬೆಂಗಳೂರು ಕಡೆಯಿಂದ ಮಂಗಳೂರು ಕಡೆಗೆ ತೆರಳುತ್ತಿದ್ದ ಸಾರಿಗೆ ಬಸ್ಗೆ ಎದುರಿನಿಂದ ಬಂದ ಕಾರ್ನ ಚಾಲಕ ಕಾರನ್ನು ಅಡ್ಡಲಾಗಿ ನಿಲ್ಲಿಸಿ ಚಾಲಕನನ್ನ ನಿಂದಿಸಿದ. ಇದಕ್ಕೆ ಪ್ರತಿಯಾಗಿ ಬಸ್ನ ಕೆಲವು ಪ್ರಯಾಣಿಕರನ್ನ ಕೆಳಗಿಳಿದು ಕಾರು ಚಾಲಕನನ್ನ ನಿಂದಿಸಿದ್ರು. ಕಾರಿನಿಂದ ಇಳಿದು ಆವಾಜ್ ಹಾಕುತ್ತಿದ್ದ ಆತನನ್ನ ಬಸ್ ಒಳಗೆ ಕರೆತಂದ ಪ್ರಯಾಣಿಕರು ಧರ್ಮದೇಟು ನೀಡಿದ್ರು. ಅಲ್ಲದೆ ಕುಡಿದು ಬಂದು ಕಾರು ಓಡಿಸುತ್ತಿದ್ಯಾ ಎಂದು ಬಸ್ ಚಾಲಕ ಕೂಡ ಥಳಿಸಿದ್ರು. ನಂತರ ಆತನನ್ನ ಕೆಳಗಿಳಿಸಿ ಬಸ್ ಮುಂದೆ ಚಲಿಸಿದೆ. ಈ ದೃಶ್ಯಗಳನ್ನ ಬಸ್ ಪ್ರಯಾಣಿಕರೊಬ್ಬರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ವಿದ್ಯಾರ್ಥಿಗಳು ಇಂದು ಪರಿಶ್ರಮದಿಂದ ಅಭ್ಯಾಸ ನಡೆಸಿದರೆ ಮಾತ್ರ ಗೆಲುವು ನಿಮ್ಮನ್ನ ಹಿಂಬಾಲಿಸುತ್ತದೆ ಎಂದು ಹಾಸನ ವಿಶ್ವವಿದ್ಯಾನಿಲಯ ಉಪಕುಲಪತಿ ಪ್ರೊಫೆಸರ್ ತಾರಾನಾಥ್ ಟಿಸಿ ಕಿವಿಮಾತು ಹೇಳಿದರು. ನಗರದ ಸರ್ಕಾರಿ ಕಲಾ ಕಾಲೇಜಿನಲ್ಲಿ ಗುರುವಾರ ಹಮ್ಮಿಕೊಂಡಿದ್ದ 2023-24ನೇ ಸಾಲಿನ ಸಹಪಠ್ಯ ಚಟುವಟಿಕೆಗಳ ಸಮಾರೋಪ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿ, ಕಲಿಕೆ ಎನ್ನುವುದು ನಿಂತ ನೀರಲ್ಲ, ಅದು ನಿರಂತರ. ಆದ್ದರಿಂದ ಮನಸ್ಸನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ನೀವು ಅಂದುಕೊಂಡ ಎಲ್ಲಾ ವಿಷಯಗಳನ್ನ ಕಾರ್ಯರೂಪಕ್ಕೆ ತರಲು ಪ್ರಯತ್ನ ಪಡಬೇಕು. ಹಾಸನ ವಿಶ್ವವಿದ್ಯಾನಿಲಯ ಕುಲಸಚಿವರಾದ ಪ್ರೊಫೆಸರ್ ಪುಟ್ಟಸ್ವಾಮಿ ಮಾತನಾಡಿ, ಮಕ್ಕಳು ಪುಸ್ತಕದ ಹುಳುಗಳಾಗದೆ ಮೊಬೈಲ್ ಬಳಕೆಗೆ ಹೆಚ್ಚು ಒತ್ತು ನೀಡದೆ ಪಠ್ಯೇತರ ಚಟುವಟಿಕೆಗಳಲ್ಲಿ ತಮ್ಮನ್ನ ತಾವು ಹೆಚ್ಚು ತೊಡಗಿಸಿಕೊಳ್ಳಬೇಕು. ಪೋಷಕರ ತ್ಯಾಗ, ಗೌರವ, ಪ್ರೀತಿಗೆ ಎಂದು ಚ್ಯುತಿ ಬಾರದಂತೆ ಬದುಕು ಸಾಗಿಸುವಂತಾಗಬೇಕು ಎಂದರೆ ಶ್ರಮ ಅಗತ್ಯ. ಕೌಶಲ್ಯ ಭರಿತ ಕೋರ್ಸ್ಗಳ ಅಭಿವೃದ್ಧಿಗಾಗಿ ಈ ಕಾಲೇಜಿಗೆ ಸದಾ ಬೆಂಬಲ ನೀಡಲಾಗುವುದು ಎಂದು ಭರವಸೆ ನೀಡಿದರು. ಪ್ರಾಂಶುಪಾಲರಾದ ಡಾ ಎಂಬಿ ಇಶ್ರಾದ್ ಅವರು ಮಾತನಾಡಿ, ಕಲಾ ಕಾಲೇಜು ತನ್ನದೇ ಆದ ರೀತಿಯಲ್ಲಿ ವೈಶಿಷ್ಟ್ಯತೆಯನ್ನು ಒಳಗೊಂಡಿದೆ. ಈ ನಿಟ್ಟಿನಲ್ಲಿ ಕಾಲೇಜು ಶೈಕ್ಷಣಿಕ ಪ್ರಗತಿಗೆ ಹೊಸ ಕೋರ್ಸ್ ಅನ್ನು ಪರಿಚಯಿಸಿದ್ದು, ಮುಂದಿನ ದಿನಗಳಲ್ಲಿ ಸಂಶೋಧನಾ ಕೇಂದ್ರ ಪ್ರಾರಂಭಿಸಲು ಶ್ರಮಿಸಲಾಗುವುದು ಎಂದರು. ಶೈಕ್ಷಣಿಕ ಕಾರ್ಯಕ್ರಮದೊಂದಿಗೆ ವಿದ್ಯಾರ್ಥಿಗಳ ಸಮಗ್ರವಾದ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಲಿಕ್ಕೆ ತಮ್ಮದೇ ಆದ ವಿಶಿಷ್ಟವಾದ ರೀತಿಯಲ್ಲಿ ಕೊಡುಗೆಯನ್ನ ನೀಡಿರುವುದು ನಿಮಗೆಲ್ಲರಿಗೂ ಗೊತ್ತಿರೋ ವಿಷಯ. ವಿಶೇಷವಾಗಿ ಬೇಸಿಕ್ ಸಬ್ಜೆಕ್ಟ್ಸ್ BA, BSc, BCom ಏನು ಸೈನ್ಸ್ ಅಂದರೆ ಬೇಸಿಕ್ ಸೈನ್ಸಸ್ ಅಂತ ಈ ಕ್ಷೇತ್ರಗಳಲ್ಲಿ ಶಿಕ್ಷಣ ಪಡೆದವರು ಹೇಗೆ ಅಂದರೆ ಈ ಎಲ್ಲ ಶಿಕ್ಷಕರ ಪರಿಶ್ರಮದೊಂದಿಗೆ ಏನು. ಕಾರ್ಯಕ್ರಮದಲ್ಲಿ ಉಪಕುಲಪತಿಗಳಾದ ಪ್ರೊಫೆಸರ್ ತಾರಾನಾಥ್ ಟಿಸಿ, ಕುಲಸಚಿವರಾದ ಪ್ರೊಫೆಸರ್ ಪುಟ್ಟಸ್ವಾಮಿ, ಶೈಕ್ಷಣಿಕ ಡೀನ್ ರಾಜು, ಡಿಎಸ್ ಪರೀಕ್ಷಾ ನಿಯಂತ್ರಕ ಡಾ ಮುರಳೀಧರ್ ಕೆಡಿ, ಯುವ ರೆಡ್ ಕ್ರಾಸ್ ಘಟಕದ ದೇವರಾಜ್ ಹೆಚ್ಡಿ, ಸಾಂಸ್ಕೃತಿಕ ವೇದಿಕೆ ಸಂಚಾಲಕ ಡಾ ಶ್ರೀನಿವಾಸ್ ಬಿಎಚ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಪರಿಪೂರ್ಣವಾಗಿ ವಿಕಸನವಾಗಲು ಪೂರಕವಾದ ಪರಿಸರ ಹಾಗೂ ವಾತಾವರಣಗಳು ಇರುತ್ತದೆ ಎಂದು ಹಾಸನ ವಿಶ್ವವಿದ್ಯಾಲಯ ಕುಲಪತಿ ಡಾ ಟಿಸಿ ತಾರಾನಾಥ್ ಹೇಳಿದರು. ನಗರದ ಎವಿ ಕಾಂತಮ್ಮ ಕಾಲೇಜಿನಲ್ಲಿ ನ್ಯಾಕ್ನಿಂದ ಪುನರ್ ಮೌಲ್ಯಾಂಕನ ಬಿ ಗ್ರೇಡ್ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕ್ರೀಡಾ ದಿನಾಚರಣೆ ಮತ್ತು ಕಾಲೇಜು ದಿನಾಚರಣೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳ ಜೀವನ ಬಹಳ ಅಮೂಲ್ಯವಾದದ್ದು. ಈ ಒಂದು ಕಲಿಕಾ ಹಂತದಲ್ಲಿ ಮಕ್ಕಳು ತಮ್ಮ ಜೀವನದ ಕೆಲವು ಮೌಲ್ಯಗಳನ್ನು ಪಡೆಯಬಹುದಾಗಿದೆ. ಯುವತಿಯರಲ್ಲಿ ಅಪಾರವಾದ ಶಕ್ತಿ ಇರುತ್ತದೆ. ಆ ಶಕ್ತಿಯನ್ನ ಫೋಕಸ್ ಮಾಡಬೇಕು. ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಪರಿಪೂರ್ಣವಾಗಿ ವಿಕಾಸವಾಗಲು ಪೂರಕವಾದ ಪರಿಸರ ಹಾಗೂ ವಾತಾವರಣಗಳು ಇರುತ್ತೆ ಅಷ್ಟೇ ಅಲ್ಲದೆ ಪರಿಸರ ಪ್ರೇಮವನ್ನ ಬೆಳೆಸುವಂತಹ ಮಾರ್ಗದರ್ಶಕರು ಸಹ ಇದ್ದಾರೆ. ಅವರ ಮಾರ್ಗದಲ್ಲಿ ಸಾಗಬೇಕೆಂದು ಕರೆ ನೀಡಿದರು. ಈ ಕಾರ್ಯಕ್ರಮಕ್ಕೆ ಮಾತ್ರ ಕೊನೆ ಎಂಬುದು ಇಲ್ಲವೇ ಇಲ್ಲ. ಇದು ನಿರಂತರ ಕಂಟಿನ್ಯೂ ಇದೆ. ಪ್ರತಿ ವರ್ಷ ಹೊಸ ವಿದ್ಯಾರ್ಥಿಗಳು ಬಂದಾಗ ಸ್ವಾಗತ ಮಾಡಿಕೊಳ್ತಾರೆ. 3 ವರ್ಷ ಕಲಿಕೆ ಮುಗಿಸಿ ಹೋಗ್ಬೇಕಾದ್ರೆ ಪ್ರಥಮ, ದ್ವಿತೀಯ, ತೃತೀಯ ವರ್ಷ ವಿದ್ಯಾರ್ಥಿಗಳು ವಿವಿಧ ಶೈಕ್ಷಣಿಕ ಪಠ್ಯೇತರ ಚಟುವಟಿಕೆಗಳು, ಸಾಂಸ್ಕೃತಿಕ ಚಟುವಟಿಕೆಗಳು, ಕ್ರೀಡಾ ಚಟುವಟಿಕೆಗಳು
ಎಲ್ಲವೂ ಕೂಡ ಮತ್ತು ಸಂವಾದಗಳು, ಸೆಮಿನಾರ್ಗಳು, ವಿಚಾರ ಸಂಕಿರಣಗಳು. ನಾನು ಪ್ರಾಂಶುಪಾಲರು ವಾರ್ಷಿಕ ವರದಿಯನ್ನು ಓದಬೇಕಾದ್ರೆ ಒಂದು ವಿಷಯವನ್ನು ಗಮನಿಸಿದೆ. ಅವರು ಹೇಳಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳ ಪಟ್ಟಿ ತುಂಬ ಉದ್ದವಾಗಿತ್ತು. ಅದರ ತಾತ್ಪರ್ಯ ಇಷ್ಟೇ, ಈ ಕಾಲೇಜಿನಲ್ಲಿ ಪ್ರತಿದಿನ ಒಂದು ವಿಭಾಗ, ಬೇರೆ ಬೇರೆ ವಿಷಯಗಳಲ್ಲಿ ಒಂದಲ್ಲ ಒಂದು ವಿಭಾಗದಲ್ಲಿ ಒಂದು ಕಾರ್ಯಕ್ರಮ ನಡೀತಿರುತ್ತೆ. ಒಂದು ಸಾಂಸ್ಕೃತಿಕ ಚಟುವಟಿಕೆ ಇರ್ಬೋದು, ಒಂದು ಸಂವಾದ ಇರ್ಬೋದು, ಒಂದು ವಿಶೇಷ ಉಪನ್ಯಾಸ ಇರ್ಬೋದು, ಅಥವಾ ರೆಡ್ ಕ್ರಾಸ್ಗೆ ರಕ್ತದಾನ ಶಿಬಿರ ಇರ್ಬೋದು, NSS ಕ್ರೀಡಾ ಚಟುವಟಿಕೆಗಳಿರ್ಬೋದು. ಅಲ್ಲದೆ ಈ ಕಾಲೇಜಿನ ಬೇರೆ ಬೇರೆ ಕಾಲೇಜುಗಳಿಗೆ ಈ ಸಂದರ್ಭದಲ್ಲಿ ಎವಿಕೆ ಮಹಿಳಾ ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ ಸಿ ಚಾಯದೇಶ್ವರ್, ಎವಿಕೆ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರಾದ ಕೆಎಸ್ ಚಂದ್ರಶೇಖರ್ ಸೇರಿದಂತೆ ಇತರರಿದ್ದರು. ಬೇಲೂರು ಪಟ್ಟಣಕ್ಕೆ ಹೊಂದಿಕೊಂಡಂತಿರುವ ರಾಯಪುರ ಗ್ರಾಮದಲ್ಲಿ 6 ತಿಂಗಳಿನಿಂದ ನೀರಿನ ಕೊರತೆ ಇದ್ದು, ನೀರಿನ ಸಮಸ್ಯೆಯನ್ನ ಬಗೆಹರಿಸುವಲ್ಲಿ ಬಂಟನಹಳ್ಳಿ ಗ್ರಾಮ ಪಂಚಾಯಿತಿ ವಿಫಲವಾಗಿದೆ ಎಂದು ಸಾರ್ವಜನಿಕರು ಖಾಲಿ ಕೊಡ ಹಿಡಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೌದು, ಬೇಲೂರಿಗೆ ಯಗಚಿ ಜಲಾಶಯವು ಹತ್ತಿರ ಇದ್ದು ನೀರಿಲ್ಲದೆ ರಾಯಪುರ ಗ್ರಾಮಸ್ಥರು ಪರದಾಡುತ್ತಿದ್ದಾರೆ. ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಮನವಿ ಮಾಡಿದರೂ ಈ ವಿಚಾರ ಸಂಬಂಧಪಟ್ಟಂತೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ವಿಪರ್ಯಾಸ ಏನೆಂದರೆ, ಇದೇ ರಾಯಪುರ ಗ್ರಾಮ ಪಂಚಾಯಿತಿಯ ಸದಸ್ಯ ಅಧ್ಯಕ್ಷ ಆಗಿರೋದ್ರಿಂದ ಗ್ರಾಮದ ಅಭಿವೃದ್ಧಿಗೆ ಹಗಲಿರುಳು ದುಡಿದು ಮಾದರಿ ಗ್ರಾಮ ಮಾಡುತ್ತಾರೆ ಎಂದು ಬಹಳ ನಿರೀಕ್ಷೆಯಲ್ಲಿದ್ದ ಗ್ರಾಮಸ್ಥರಿಗೆ ನಿರಾಸೆ ಉಂಟಾಗಿದೆ. ಈ ಹಿನ್ನೆಲೆ ಸ್ಥಳೀಯ ನಿವಾಸಿಗಳಿಗೆ ಕುಡಿಯಲು ನೀರಿಲ್ಲದೆ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ವೀರ ಕನ್ನಡಿಗ ತಾಲೂಕು ಅಧ್ಯಕ್ಷ ರವಿ, ಅಧ್ಯಕ್ಷರಾದ ಧನಂಜಯರವರು ಸಮಸ್ಯೆಯನ್ನ ನೋಡಿಕೊಂಡೇ ಓಡಾಡುತ್ತಿರ್ತಾರೆ. ಮೊದಲೇ ಇದ್ದ ಮೋಟರ್ನ ಕೊಳವೆ ಬಾವಿಯಿಂದ ಎತ್ತಿ ಅದೇ ಹಳೆಯ ಮೋಟರಿಗೆ ಬಣ್ಣ ಬಳಿದು ಹೊಸದೆಂದು ಹೇಳಿ ಸರ್ಕಾರದ ಖಜಾನೆಗೆ ಲಕ್ಷಾಂತರ ರು ವಂಚಿಸಿದ್ದಾರೆ. ಇವರ ಅವಧಿಯಲ್ಲಿ ಭಾರಿ ಅವ್ಯವಹಾರ ನಡೆದಿರುವ ಮೇಲ್ನೋಟಕ್ಕೆ ಕಂಡು ಬಂದಿದ್ದು, ಸಂಬಂಧಪಟ್ಟ ಮೇಲಾಧಿಕಾರಿಗಳು ತನಿಖೆ ನಡೆಸಿ ಈ ಸಮಸ್ಯೆ ಬಗೆಹರಿಸಬೇಕು. ಇಲ್ಲವೆಂದರೆ ಗ್ರಾಮ ಪಂಚಾಯಿತಿ ಎದುರು ಪ್ರತಿಭಟನೆ ನಡೆಸಿ ಲೋಕಾಯುಕ್ತರಿಗೆ ದೂರು ನೀಡಲಾಗುವುದು ಎಂದರು. ರೆಸ್ಪಾನ್ಸ್ ಕೊಡ್ತಿಲ್ಲ, ಎಲ್ಲ ಬರೀ ಎಲ್ಲ ಉಡಾಫೆ ಉತ್ತರ ಹೇಳ್ತಾರೆ. ಹಾಗಾಗಿ ಬೇಲೂರು ಇರೋದು 1 ಕಿಲೋಮೀಟ್ರ್ ದೂರ ಇರೋದು, ಡ್ಯಾಮ್ ಹತ್ರ ಇದೆ. ಡ್ಯಾಮ್ ಹತ್ರ ಇದ್ದರೂ ಕೂಡ ನಮಗೆ ನೀರಿನ ಸಮಸ್ಯೆ ಇನ್ನೂ ನಮಗೆ ಹೋಗಿಲ್ಲ. ಇಲ್ಲಿ ಇಡೀ ಗ್ರಾಮದಲ್ಲಿ 100ರಿಂದ 110 ಮನೆ ಗ್ರಾಮ ಇದೆ. ಇಲ್ಲಿ 60 ಕಿಲೋಮೀಟ್ರ್ ದೂರಿಂದ ಅಲ್ಲಿಂದ ನೀರು ಹೊತ್ಕೊಂಡು ಬರಬೇಕು ಇವರು. ಈಗ ಒಂದೇ ಒಂದು ನೆಲ್ಲಿನಿಂದ ಮಾಮೂಲಿ ಈಗ ಆಲ್ರೆಡಿ ಇದ್ದಂಥ ಇದಕ್ಕೆ ಬೋರ್ಗೆ ಆ ಮೋಟ್ರ್ ಇದ್ದಂಥದ್ದು ಹಳೆ ಮೋಟ್ರನ್ನ ಎತ್ಕೊಂಡು ಇವರು ಇನ್ನೊಂದನ್ನು ಯಾವುದೋ ಒಂದು ಹಳೆಯದನ್ನು ಅದಕ್ಕೆ ಪೈಂಟ್ ಎಲ್ಲ ಮಾಡಿಬಿಟ್ಟು ಇದು ಅಂತೇಳಿ ಹೊಸ ಮೋಟ್ರ್ ಅಂತೇಳಿ ತಿಳಿಸಿದ್ದಾರೆ. ಹೊಸ ಮೋಟ್ರ್ ಅದನ್ನು ನೋಡಿದ್ರೆ ನೀರು ಎತ್ತಕ್ಕಾಗ್ತಿಲ್ಲ. 3 HP 2 HP ಇದೆ. ಅದಕ್ಕೆ 12 HP ಆಲ್ರೆಡಿ ಇದು ಬೇಕು ಅದಕ್ಕೆ ಮೋಟ್ರು. ಹಂಗಿದ್ರೆ ನೀರು ಅದನ್ನು ಎತ್ತುತ್ತೆ. ಅದು ಬಿಟ್ಟರೆ 3 HP 2 HP ನೀರು ಇದು ಮೋಟ್ರ್ ಹಾಕ್ಬಿಟ್ಟು ಹೊಸ ಮೋಟ್ರು ಅಂತ ಹೇಳ್ಬಿಟ್ಟು ಹಳೆ ಮೋಟ್ರಿಗೆ ಪೈಂಟ್ ಮಾಡಿ ಇವರೆಲ್ಲ ಈ ಥರ ಮಾಡ್ಬಿಟ್ಟು ಆಲ್ಟರ್ನೇಟ್ ಮಾಡಿಬಿಟ್ಟು ಮಾಡಿದ್ದಾರೆ. ಅದನ್ನ ಯಾರು ಕೇಳಕ್ಕೋ ಇಲ್ಲ ನಮಗೆ ಗ್ರಾಮಸ್ಥರು. ಈ ಸಂದರ್ಭದಲ್ಲಿ ರಾಘವೇಂದ್ರ, ಲೋಕೇಶ್, ಚಿಕ್ಕಮ್ಮ, ಭವ್ಯ, ಪ್ರಿಯಾಂಕಾ, ಲತಾ, ಭೀಮಾರ್ಮಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಸುನಿಲ್, ರಾಯಪುರ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಪಾಲಿಗೆ ಆಶಾಕಿರಣವಾಗಿರುವ ಸರ್ಕಾರಿ ಶಾಲೆಗಳನ್ನು, ಅದರಲ್ಲೂ ಕನ್ನಡ ಮಾಧ್ಯಮ ಶಾಲೆಗಳು ಇನ್ನಷ್ಟು ಸಶಕ್ತವಾಗಿ ಮುನ್ನಡೆಯುವಂತಾಗಲು ಕೇವಲ ಸರ್ಕಾರ ಮಾತ್ರವಲ್ಲದೆ ಸಮಾಜದಿಂದಲೂ ಸಹಕಾರ ಮತ್ತು ಪ್ರೋತ್ಸಾಹದ ಅಗತ್ಯವಿದೆ ಎಂದು ಬೇಲೂರು ಶ್ರೀ ಲಕ್ಷ್ಮೀ ಮಂಗಳವಾದ್ಯ ಮತ್ತು ಸಂಗೀತ ಕಲಾ ಟ್ರಸ್ಟ್ನ ಅಧ್ಯಕ್ಷ ನರಸಿಂಹಸ್ವಾಮಿ ಹೇಳಿದರು. 2024-25ನೇ ಸಾಲಿನ ಶೈಕ್ಷಣಿಕ ವರ್ಷದ ಪ್ರಾರಂಭೋತ್ಸವ ಅಂಗವಾಗಿ ಬೇಲೂರು ತಾಲೂಕಿನ ಬಂಟನಹಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಶ್ರೀ ಲಕ್ಷ್ಮೀ ಮಂಗಳವಾದ್ಯ ಮತ್ತು ಸಂಗೀತ ಕಲಾ ಟ್ರಸ್ಟ್ ವತಿಯಿಂದ ಗುಲಾಬಿ ಹೂ ನೀಡಿ ಸಿಹಿ ವಿತರಿಸಿ ಮಾತನಾಡಿದ ಅವರು, ಇತ್ತೀಚಿನ ವರ್ಷಗಳಲ್ಲಿ ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳಿಗೆ ಪ್ರಬಲ ಪೈಪೋಟಿ ನೀಡುವ ಜೊತೆಯಲ್ಲಿ ಫಲಿತಾಂಶದಲ್ಲೂ ಗಮನಾರ್ಹ ಸಾಧನೆ ತೋರುತ್ತಿವೆ. ಈ ಹಿನ್ನೆಲೆಯಲ್ಲಿ ಸರ್ಕಾರಿ ಶಾಲೆಗಳತ್ತ ಮಕ್ಕಳ ಹೆತ್ತವರು ದೃಷ್ಟಿ ಹರಿಸತೊಡಗಿದ್ದು, ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ಸೇರ್ಪಡೆಗೊಳಿಸಲು ಆಸಕ್ತಿ ತೋರಿಸುತ್ತಿರುವುದು ಸ್ವಾಗತಾರ್ಹ ಬೆಳವಣಿಗೆ. ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಪಾಲಿಗೆ ಆಶಾಕಿರಣವಾಗಿರುವ ಸರ್ಕಾರಿ ಶಾಲೆಗಳನ್ನು ಇನ್ನಷ್ಟು ಸಶಕ್ತವಾಗಿ ಮುನ್ನಡೆಯುವಂತಾಗಲು ಕೇವಲ ಸರ್ಕಾರ ಮಾತ್ರವಲ್ಲದೆ ಸಮಾಜದಿಂದಲೂ ಸಹಕಾರ ಮತ್ತು ಪ್ರೋತ್ಸಾಹದ ಅಗತ್ಯವಿದೆ. 24-25 ಸಾಲಿನ ಶೈಕ್ಷಣಿಕ ವರ್ಷದ ಮೊದಲನೇ ದಿನ ಇವತ್ತು ಶಾಲೆಯ ಪ್ರಾರಂಭೋತ್ಸವದ ಮೊದಲನೇ ದಿನ. ಪ್ರತಿ ವರ್ಷ ಕೂಡ ನಾವು ನಮ್ಮ ಟ್ರಸ್ಟ್ ಏನು ಬೇಲೂರಲ್ಲಿ ಶ್ರೀ ಲಕ್ಷ್ಮೀ ಮಂಗಳವಾದ್ಯ ಮತ್ತು ಸಂಗೀತ ಕಲಾ ಸೇವಾ ಟ್ರಸ್ಟ್ ಅಂತ ಸ್ಥಾಪನೆ ಮಾಡಿದ್ವಿ. ಕಳೆದ 4 ವರ್ಷದಿಂದನೂ ಕೆಲವೊಂದು ಆ್ಯಕ್ಟಿವಿಟಿನ ಮಾಡ್ಕೊಂಡ್ಬರ್ತಿದ್ವಿ. ಅದೇ ರೀತಿ ಕಳೆದ ಬಾರಿನೂ ಕೂಡ ಅದರ ಹಿಂದೆನೂ ಕೂಡ ನಾವು ಶಾಲೆಗಳನ್ನು, ಸರ್ಕಾರಿ ಶಾಲೆಗಳಿಗೆ ಭೇಟಿ ನೀಡೋ ಮೂಲಕ ಶೈಕ್ಷಣಿಕ ವರ್ಷದ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ತಾ ಇದ್ವಿ. ಬರೀ ಪ್ರಾರಂಭೋತ್ಸವಕ್ಕೆ ಮಾತ್ರ ನಾವು ಬರ್ತಾ ಇರಲಿಲ್ಲ. ಸಾಧ್ಯವಾದಷ್ಟು ಆ ಶಾಲೆಯ ಅಭಿವೃದ್ಧಿಯಲ್ಲಿ ನಾವು ಕೆಲವೊಂದು ಜಾಗದಲ್ಲಿ ಕೈ ಜೋಡಿಸಿದ್ವಿ. ಯಾಕೆಂದರೆ ನಮ್ಮದು ಸಣ್ಣ ಟ್ರಸ್ಟ್,
ಹಾಗಾಗಿ ನಮ್ಮ ಕೈಲಾಗಿದ್ದ ನೆರವನ್ನು ಮಾಡುವ ಮೂಲಕ ಸರ್ಕಾರಿ ಶಾಲೆನ ಉಳಿಸ್ಬೇಕು ಅನ್ನೋದು ನಮ್ಮ ಧ್ಯೇಯ. ಅದರೊಟ್ಟಿಗೆ ನಮ್ಮ ಸಂಗೀತ ಶಾಲೆ ಜೊತೆಗೆ ಶೈಕ್ಷಣಿಕ ವರ್ಷದ ಎಲ್ಲ ಮಕ್ಕಳಿಗೂ ಒಂದು ಮುಖ್ಯ ಶಿಕ್ಷಕಿ ನಾಗಮ್ಮ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳನ್ನು ಗುರುತಿಸುವವರ ಸಂಖ್ಯೆ ಕಡಿಮೆಯಾಗಿದೆ. ಹೀಗಿರುವಾಗ ನಮ್ಮ ಬೇಲೂರಿನ ಶ್ರೀ ಲಕ್ಷ್ಮೀ ಮಂಗಳವಾದ್ಯ ಮತ್ತು ಸಂಗೀತ ಕಲಾ ಟ್ರಸ್ಟ್ನ ಸದಸ್ಯರು ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಗುಲಾಬಿ ಹೂ ಮತ್ತು ಸಿಹಿ ಹಂಚಿ ಸ್ವಾಗತಿಸಿರುವುದು ನಮಗೆ ಸಂತಸ ತಂದಿದೆ. ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಟ್ರಸ್ಟ್ ವತಿಯಿಂದ ಸರ್ಕಾರಿ ಶಾಲೆಗಳ ಮೇಲೆ ಹೆಚ್ಚಿನ ಒಲವು ಇರಲಿ ಎಂದರು. ಶುಭ ದಿನ ನಮಗೆ ಅಂತ ಹೇಳಿದ್ರೆ ಇವತ್ತು ತಪ್ಪಾಗಲ್ಲ. ಯಾಕಂದ್ರೆ ಸರ್ಕಾರಿ ಶಾಲೆಗಳನ್ನ ಗುರುತಿಸೋರೇ ಕಡಿಮೆ. ಅದರಲ್ಲಿ ಶ್ರೀಯುತ ನರಸಿಂಹಣ್ಣ ಅವರು ನಮ್ಮ ಶಾಲೆಗೆ ಅವರು ವಾಲಂಟರಿ ಆಗಿ ಬಂದು ನಾನು ನಿಮ್ಮ ಮಕ್ಕಳಿಗೆ ಸಿಹಿಯನ್ನ ಕೊಡ್ತೀನಿ ಮೇಡಮ್ ಅಂತ ಹೇಳಿ ಮತ್ತೆ ಅವರಿಗೆ ಹೂ ಕೂಡ ತಗೊಂಡು ಬಂದಿದ್ದಾರೆ. ನಮ್ಗೆ ತುಂಬಾ ಖುಷಿ ಆಗಿದೆ ಸರ್. ನೀವೆಲ್ಲ ಗುರುತಿಸಿದ್ರೆ ನಮ್ಮ ಶಾಲೆಗಳು ಬೆಳೆಯೋದೇನೋ ಅಂತ ಅನ್ಕೊಂಡಿದೀವಿ. ಯಾಕಂದ್ರೆ ಇಲ್ಲಿ ನಾವ್ ಏನೇ ಮಾಡಿದ್ರು ನಮ್ಮ ಮಕ್ಕಳಿಗೆ ಅಯ್ಯೋ ನಮ್ಮ ಟೀಚರ್ಸ್ ಇನ್ನೇನು ಮಾಮೂಲಿ ಸ್ವೀಟ್ ಮಾಡಿಸ್ತೀವಿ ಅದು ಇದು ಅಂತ ಅನ್ಕೊಳ್ತಿರ್ತಾರೆ. ನಿಮ್ಮಂತವ್ರು ಮುಂದೆ ಬಂದ್ರೆ ನಮ್ಮ ಸರ್ಕಾರಿ ಶಾಲೆಗಳು ಉಳಿಯುತ್ತೆ. ಮತ್ತೆ ಏನು ಶೈಕ್ಷಣಿಕ ಬಲವರ್ಧನೆ ವರ್ಷ ಅಂತ ನಾವೀಗ ಹೇಳಿದೀವಿ, ಅದಕ್ಕೊಂದು ಅರ್ಥ ಸಿಕ್ತು ಅಂತ ನಾನಾದ್ರೂ ಭಾವಿಸ್ತೀನಿ ಇವತ್ತು. ಹಂಗಾಗಿ ಅದ್ರ ಜೊತೆಗೆ ಇವತ್ತು ನಮ್ಮ PDO ಸರ್ ಕೂಡ ನಿವೃತ್ತಿ ಆಗ್ತಿದ್ದಾರೆ. ಅವರು ಸರ್ ಇಲ್ಲಿ ಇದ್ದಾಗ ನಮ್ಗೆ ಇಂಥ ಕೆಲಸ ಮಾಡ್ಕೊಟ್ಟಿಲ್ಲ ಅಂತ ಹೇಳಿಲ್ಲ. ನಾವ್ ಏನ್ ಹೇಳಿದ್ರು ಕೂಡ ತುಂಬಾ ಸ್ಪಂದಿಸಿದ್ದಾರೆ ನಮ್ಗೆ. ನಮ್ಮ ಮಕ್ಳಿಗೂ ಕೂಡ ಮಕ್ಳು ಗ್ರಾಮ ಸಭೆ ಮಾಡ್ತಾ ಇದ್ರು, ಮಕ್ಳಿಗೆ ಪ್ರೈಸಸ್ ಕೊಡ್ತಾ ಇದ್ರು. ಈಗ ಅದೊಂದು ಒಂದು ಬೇಸರದ ಸಂಗತಿ ಅಂದ್ರೆ ಅದು. ಮತ್ತೆ ಪ್ರತಿ ಓಪನಿಂಗಿಗೂ ಅವ್ರು ಬಂದಿದ್ದಾರೆ. ನಾನು ಬಂದು 9ನೇ ವರ್ಷ, ಪ್ರತಿ ಓಪನಿಂಗ್ ಡೇಗೂ ಅವರು ಇಲ್ಲಿ ಬಂದಿದ್ದಾರೆ. ಒಂದು ವರ್ಷ ಮಾತ್ರ ಬಂದಿಲ್ಲ, ಅವರೆಲ್ಲ ದಬ್ಬೆಗೆ ಹೋಗಿದ್ರು. ಅದ್ರ ಜೊತೆಗೆ ಈ ಸಂದರ್ಭದಲ್ಲಿ ಬಂಡೇನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಾಜಶೇಖರ್, ಕಾರ್ಯದರ್ಶಿ ರಮೇಶ್, ಶಾಲಾ ಶಿಕ್ಷಕಿಯರಾದ ಶಕುಂತಲಾ, ಶೈಲಜಾ, ಗೀತಕುಮಾರಿ, ಅಂಗನವಾಡಿ ಶಿಕ್ಷಕಿ ಸವಿತಾ, ಟ್ರಸ್ಟ್ ಪದಾಧಿಕಾರಿಗಳಾದ ಮೋಹನ್ ಕುಮಾರ್, ಕೇಶವಮೂರ್ತಿ, ಅನಿಲ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಈಗ ಒಂದು ಚಿಕ್ಕ ಬ್ರೇಕ್. ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು ಹಾಸನದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು ಹಾಗೂ ಮತ್ತೊಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಮಂಗಳ ಪದವಿ ಪೂರ್ವ ಕಾಲೇಜಿನೊಂದಿಗೆ ಶೈಕ್ಷಣಿಕ ಸಹಭಾಗಿತ್ವ ಪಡೆದಿರುವುದು ಹಾಸನದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೊಸದೊಂದು ಅಧ್ಯಾಯವನ್ನು ಪ್ರಾರಂಭಿಸಿದೆ. ಕಾಲೇಜಿನಲ್ಲಿ ಗಂಡು ಮಕ್ಕಳಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು ಶುಚಿಯಾದ ಊಟದ ವ್ಯವಸ್ಥೆ ಇರುತ್ತದೆ. ಇದರೊಂದಿಗೆ ವಿದ್ಯಾರ್ಥಿಗಳ ರಕ್ಷಣೆಯ ದೃಷ್ಟಿಯಿಂದ ಸಿಸಿ ಕ್ಯಾಮೆರಾ ಒಳಗೊಂಡಂತೆ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಸೌಲಭ್ಯ ಸಹ ಕಾಲೇಜಿನಲ್ಲೇ ನೀಡಲಾಗುತ್ತದೆ. ದಿನದ 24 ಗಂಟೆಯೂ ವೈಫೈ ಸೌಲಭ್ಯ ಹಾಗೂ ನಿರಂತರ ವಿದ್ಯುತ್ ವ್ಯವಸ್ಥೆ ಸೌಲಭ್ಯ ಸೇರಿದಂತೆ ವಿಶಾಲವಾದ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಹಾಗೂ ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ಗಳು ಮತ್ತು ವಿಶಾಲವಾದ ತರಗತಿಗಳ ವ್ಯವಸ್ಥೆಯೂ ಇರುತ್ತದೆ. ಹಾಗೆಯೇ ವಿದ್ಯಾರ್ಥಿಗಳ ದೈಹಿಕ ಆರೋಗ್ಯದ ಹಿತದೃಷ್ಟಿಯಿಂದ ಕ್ರೀಡಾ ಚಟುವಟಿಕೆಗಳು ಕೂಡ ಅತಿ ಹೆಚ್ಚು ಒತ್ತು ನೀಡಲಾಗುವುದು. ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ಹೆಜ್ಜೆ ಇಡುತ್ತಿರುವ ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜಿನಲ್ಲಿ 2024-25ನೇ ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿರುತ್ತದೆ. ಈ ಕೂಡಲೇ ದಾಖಲಾತಿಗಾಗಿ ಸಂಪರ್ಕಿಸಿ ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು 9611578008 8105914003. ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು, ಬಿ ಕಾಟಿಹಳ್ಳಿ, ಡೈರಿ ಸರ್ಕಲ್ ಹತ್ತಿರ, ಟೊಯೋಟಾ ಶೋರೂಮ್ ಎದುರು, ಹಾಸನ. ಬ್ರೇಕ್ನ ನಂತರ ವಿವಿಸಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೇಂದ್ರ ಸರ್ಕಾರದ ಮಹತ್ತರ ಯೋಜನೆಯಾದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯಲ್ಲಿ ಕೂಸಿನ ಮನೆ ತೆರೆಯಲಾಗಿದ್ದು, ಉದ್ಯೋಗ ಖಾತರಿ ಯೋಜನೆ ಕಾಮಗಾರಿಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರ ತಮ್ಮ 3 ವರ್ಷದೊಳಗಿನ ಕೂಸುಗಳನ್ನು ಈ ಕೂಸಿನ ಮನೆಗೆ ಕರೆತರುವಂತೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಕುಸುಮಾಧರ್ ಕರೆ ನೀಡಿದರು. ಹೊಳೆನರಸೀಪುರ ತಾಲೂಕಿನ ಬಾಗೇವಾಳು ಗ್ರಾಮ ಪಂಚಾಯಿತಿ ವತಿಯಿಂದ ಕಡುವಿನ ಹೊಸಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲಾ ಕೊಠಡಿಯೊಂದರಲ್ಲಿ ಸಿದ್ಧಪಡಿಸಿದ ಕೂಸಿನ ಮನೆ ಉದ್ಘಾಟಿಸಿ ಮಾತನಾಡಿದ ಅವರು, ಈ ಕೂಸಿನ ಮನೆಯಲ್ಲಿ ಕಾರ್ಮಿಕರ ಮಕ್ಕಳಿಗೆ ಪೌಷ್ಟಿಕಾಂಶ ಭರಿತ ಆಹಾರ ತಿನಿಸು ಹಾಗೂ ಮಕ್ಕಳ ಆಟಿಕೆ ಸಾಮಗ್ರಿಗಳಿದ್ದು 2 ಮಹಿಳಾ ಪಾಲಕರು ಕರ್ತವ್ಯ ನಿರ್ವಹಿಸುತ್ತಾರೆಂದು ತಿಳಿಸಿದರು. ಈ ಕೂಸಿನ ಮನೆಯಲ್ಲಿ 6 ತಿಂಗಳಿಗಿಂತ ಮತ್ತು 3 ವರ್ಷ ಈ ವರ್ಷಗಳ ನಡುವಿನ ಮಕ್ಕಳನ್ನ ನಾವು ಅಲ್ಲಿ ಕೂಸಿನ ಮನೆಯಲ್ಲಿ ಅವರನ್ನ ಎನ್ರೋಲ್ಮೆಂಟ್ ಮಾಡ್ತೇವೆ. ಎನ್ರೋಲ್ಮೆಂಟ್ ಮಾಡಿಕೊಂಡು ಅಲ್ಲಿ ಅವರನ್ನು ನೋಡಿಕೊಳ್ಳುವಂಥ ವ್ಯವಸ್ಥೆ ಇದೆ. ಮತ್ತು ಅವರಿಗೆ ಬೇಕಾದಂಥ ಪೌಷ್ಟಿಕ ಆಹಾರವನ್ನು ಕೊಡುವಂಥದ್ದು, ಅವರಿಗೆ ಟೈಮಲ್ಲಿ ಆಹಾರಗಳನ್ನು ಕೊಡುವಂಥದ್ದು. ಆ ಮೂಲಕ ಇಲ್ಲಿ ಕೂಸಿನ ಮನೆಯಲ್ಲಿ ಮಕ್ಕಳನ್ನು ನೋಡಿಕೊಂಡು ಮನೆಯ ಯಜಮಾನ ಅಥವಾ ಮನೆಯಲ್ಲಿ ಯಾರಿದ್ದಾರೆ ಕೂಲಿ ಕೆಲಸಕ್ಕೆ ಯೋಜನೆಯ ಕೆಲಸಕ್ಕೆ ಮನೆಯಲ್ಲಿ ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಮಗು ಅವರಿಗೆ ಒಬ್ಬನಿಗೆ ಮಾತ್ರ ಕೂಲಿ ಕೆಲಸಕ್ಕೆ ಹೋಗಲಿಕ್ಕೆ ಇಬ್ಬರು ಕೂಡ ಕೂಲಿ ಕೆಲಸಕ್ಕೆ ಹೋಗಲಿಕ್ಕೆ ಆಗ್ತದೆ. ಅಂಥ ಸಂದರ್ಭದಲ್ಲಿ ಅದನ್ನು ಸರ್ಕಾರ ಮನಗಂಡು ಕೂಸಿನ ಮನೆಯಲ್ಲಿ ಮಕ್ಕಳನ್ನ ಅಲ್ಲಿ ಬಿಟ್ಟು
ಯೋಜನೆಯನ್ನು ಉದ್ಘಾಟನೆಗೂ ಮುನ್ನ ಬಾಗೇವಾಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪದ್ಮಮ್ಮ ಶ್ರೀನಿವಾಸ್, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕೆಸಿ ವಿಜಯ್, ತಾಲೂಕು ಪಂಚಾಯಿತಿ ಯೋಜನಾಧಿಕಾರಿಗಳಾದ ಪಿ ಗೋಪಾಲ್, ಸಹಾಯಕ ನಿರ್ದೇಶಕರಾದ ಅರುಣ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ನೀಲಮ್ಮ ಕೃಷ್ಣಶೆಟ್ಟಿ ಸೇರಿದಂತೆ ಇತರರು ಹಾಜರಿದ್ದರು. ಅರಕಲಗೂಡು ತಾಲೂಕಿನ ಮುದಗನೂರು ಕಾವಲ್ ಮತ್ತು ಅರಸೀಕೆರೆ ಕಟ್ಟೆ ಕಾವಲ್ ಡೀಮ್ಡ್ ಅರಣ್ಯ ಪ್ರದೇಶದಲ್ಲಿ ನಡೆಯುತ್ತಿದ್ದ ಕಲ್ಲು ಗಣಿಗಾರಿಕೆಯನ್ನ ಸ್ಥಗಿತಗೊಳಿಸಿರುವುದಾಗಿ ಸಕಲೇಶಪುರ ಉಪಾರಣ್ಯ ಸಂರಕ್ಷಣಾಧಿಕಾರಿ ಎಸ್ಪಿ ಮಹದೇವ್ ತಿಳಿಸಿದರು. ಗುರುವಾರ ಸಂಜೆ ಸುದ್ದಿಗಾರರೊಂದಿಗೆ ಮಾಹಿತಿ ನೀಡಿದ ಅವರು, ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಕಲ್ಲು ಗಣಿಗಾರಿಕೆ ನಡೆಸಬಾರದು ಎಂಬ ಸುಪ್ರೀಂ ಕೋರ್ಟ್ನ ನಿರ್ದೇಶನದಂತೆ ಹಾಗೂ ಹಿರಿಯ ಅಧಿಕಾರಿಗಳ ಸೂಚನೆಯಂತೆ ಈ ಕ್ರಮ ಕೈಗೊಳ್ಳಲಾಗಿದೆ. 2 ಕ್ರಷರ್ಗಳನ್ನು ವಲಯ ಅರಣ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ಬಂದ್ ಮಾಡಿಸಿದ್ದು, ಯಾವುದೇ ಚಟುವಟಿಕೆ ನಡೆಸದಂತೆ ಹಾಗೂ ವಾಹನಗಳು ಸಂಚರಿಸದಂತೆ ಟ್ರಂಚ್ ತೆಗೆಸಲಾಗಿದೆ. 2 ಗಣಿಗಾರಿಕೆ ಪ್ರದೇಶಕ್ಕೆ ತಾವು ಭೇಟಿ ನೀಡಿ ಪರಿಶೀಲನೆ ನಡೆಸಿರುವುದಾಗಿ ತಿಳಿಸಿದ ಅವರು, ಮುದಗನೂರು ಕಾವಲ್ನಲ್ಲಿ 158 ಎಕರೆ ಸಂರಕ್ಷಿತ ಅರಣ್ಯವಿದ್ದು, ಇದರಲ್ಲಿ ರಂಗಸ್ವಾಮಿ ಎಂಬುವವರು 4 ಎಕರೆ, ಕೃಷ್ಣೇಗೌಡ ಅವರು 15 ಎಕರೆ ಹಾಗೂ ಶೇರಿನ್ 10 ಎಕರೆ ಪ್ರದೇಶದಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಅನುಮತಿ ಪಡೆದು ಕಳೆದ 8 ವರ್ಷಗಳಿಂದ ಕಲ್ಲು ಗಣಿಗಾರಿಕೆ ನಡೆಸುತ್ತಿದ್ದರು. ಅದೇ ರೀತಿ ಅರಸೀಕಟ್ಟೆ ಕಾವಲ್ನ ಸರ್ವೆ ನಂಬರ್ 116ರಲ್ಲಿ ಸುರೇಶ್ ಎಂಬುವವರು 9 ಎಕರೆ ಮತ್ತು ಮಲ್ಲಮ್ಮ ಎಂಬುವವರು 5 ಎಕರೆ ಪ್ರದೇಶದಲ್ಲಿ ಗಣಿಗಾರಿಕೆ ನಡೆಸುತ್ತಿದ್ದರು. ಇದನ್ನು ಸಹ ಬಂದ್ ಮಾಡಿಸಲಾಗಿದ್ದು, ಡೀಮ್ಡ್ ಅರಣ್ಯ ಪ್ರದೇಶದಲ್ಲಿ ಗಣಿಗಾರಿಕೆ ನಡೆಸಬಾರದು ಎಂಬ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಈ ಕ್ರಮ ಕೈಗೊಳ್ಳಲಾಗಿದೆ. ಕಂದಾಯ ಇಲಾಖೆ ಮತ್ತು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗಳಿಗೂ ಈ ಕುರಿತು ಸೂಚನೆ ಹೋಗಿದೆ ಎಂದರು. ಸದ್ಯ 2 ಕ್ರಷರ್ಗಳನ್ನು ಬಂದ್ ಮಾಡಿಸಿದ್ದು, ಯಾವುದೇ ಚಟುವಟಿಕೆ ನಡೆಸದಂತೆ ಕ್ರಮ ಕೈಗೊಳ್ಳಲಾಗಿದೆ. ಹಾಸನ ಅರಣ್ಯ ವಿಭಾಗದ ಅರಸೀಕೆರೆ, ಚನ್ನರಾಯಪಟ್ಟಣ ಸೇರಿದಂತೆ ಎಲ್ಲಾ ಕಡೆಗಳಲ್ಲಿ ಈ ಕುರಿತು ಕ್ರಮ ಜರುಗಿಸಲಾಗಿದೆ ಎಂದರು. ಅರಕಲಗೂಡು ರೇಂಜಲ್ಲಿ ಈ ಒಂದು ಅರಸೀಕಟ್ಟೆ ಕಾವಲು ಮತ್ತು ಮುದಗನೂರು ಕಾವಲಲ್ಲಿ ಏನು ಅಕ್ರಮ ಕಾರ್ಯಗಳು ನಡೀತಿದೆ ಅಂತೇಳಿ ನಮಗೇನು ಮಾಹಿತಿ ಇತ್ತು, ಅದನ್ನು ಅಲ್ಲಿಗೆ ಭೇಟಿ ನೀಡಿ ನಾವು ಪರಿಶೀಲಿಸಿ ನಮಗೆ ಈಗ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ ನಾವು ಈ ಕ್ವಾರಿಗಳೆಲ್ಲ ನಾವು ಸ್ಟಾಪ್ ಮಾಡಬೇಕಂತೇಳಿ ನಮಗೆ ಡೈರೆಕ್ಷನ್ ಇತ್ತು. ಆ ಡೈರೆಕ್ಷನ್ ಪ್ರಕಾರ ನಾವು ಅದನ್ನು ಸ್ಟಾಪ್ ಮಾಡಲಿಕ್ಕೆ ನಾವು ಕ್ರಮ ಕೈಗೊಂಡಿದ್ದೀವಿ. ನಮಗೆ ಅರಕಲಗೂಡು ವಲಯದಲ್ಲಿ ಟೋಟಲ್ ನಮಗೆ 435 ಹೆಕ್ಟರ್ ಡೀಮ್ಡ್ ಫಾರೆಸ್ಟ್ ಇದೆ. ಡಿಫ್ರೆಂಟ್ ವಿಲೇಜ್ ವೈದು ಮತ್ತು ಸರ್ವೆಂಬರ್ ವೈದು ಅದರ ಡೀಟೇಲ್ಸ್ ಬೇಕಾದ್ರೆ ನಮಗೆ ನಮ್ಮ RFO ಕೊಡ್ತಾರೆ. 435 ಹೆಕ್ಟೇರ್ಸು ಮತ್ತು ಅಥವಾ 1075 ಎಕರೆ ಅಷ್ಟು ಓವರಾಲು ಅರಕಲಗೂಡು ರೇಂಜಲ್ಲಿ ಡಿಮ್ಯಾಂಡ್ ಫಾರೆಸ್ಟ್ ಇದೆ. ಅದರಲ್ಲಿ ಆ ಡಿಮ್ಯಾಂಡ್ ಫಾರೆಸ್ಟಲ್ಲಿ ಬರುವಂಥದ್ದನ್ನೇ ನಮಗೆ ಈ ಮುದಗನೂರು ಕಾವಲು ಸರ್ವೆ ನಂಬರ್ 1ನಲ್ಲಿ ಸುಮಾರು 158 ಎಕರೆ ಡಿಮ್ಯಾಂಡ್ ಫಾರೆಸ್ಟ್ ಇದೆ. ಅದು ಆ 158 ಎಕರೆ ಡಿಮ್ಯಾಂಡ್ ಫಾರೆಸ್ಟಲ್ಲಿ ರಂಗಸ್ವಾಮಿಗೆ ಅನ್ನೋರಿಗೆ 4 ಎಕರೆ ಅವ್ರಿಗೆ ಸ್ಯಾಂಕ್ಷನ್ ಕೊಟ್ಟಂಗೆ ಮಾಡಿದ್ದಾರೆ. ಎಲ್ಲ DC ಯಿಂದ ವಿತ್ ಲೈಸೆನ್ಸ್ ಎಲ್ಲ ಕೊಟ್ಟು ಇದಾಗಿದೆ. ಮತ್ತು ಕೃಷ್ಣೇಗೌಡರಿಗೆ ಈ ವೇಳೆ ಅರಣ್ಯಾಧಿಕಾರಿ ಯಶ್ಮಾ ಮಾಚಮ್ಮ ಇದ್ದರು. ಬೇಲೂರು ತಾಲೂಕಿನ ಬಂಡೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅವಿರತವಾಗಿ ಸೇವೆಯನ್ನ ಸಲ್ಲಿಸಿದ ಅಭಿವೃದ್ಧಿ ಅಧಿಕಾರಿ ರಾಜಶೇಖರ್ ಅವರಿಗೆ ಗ್ರಾಮ ಪಂಚಾಯಿತಿ ಮತ್ತು ಸಾರ್ವಜನಿಕರು ಹಾಗೂ ವಿವಿಧ ಸಂಘ ಸಂಸ್ಥೆಯಿಂದ ಆತ್ಮೀಯವಾಗಿ ಬೀಳ್ಕೊಡುಗೆ ನೀಡಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಪರ್ವತಯ್ಯ ಮಾತನಾಡಿ, ನಿವೃತ್ತಿ ಎಂಬುದು ಸರ್ಕಾರಿ ಅಧಿಕಾರಿಗಳಿಗೆ ಸಾಮಾನ್ಯ ವಿಷಯವಾಗಿದೆ. ಇರುವ ಸೇವಾ ಅವಧಿಯಲ್ಲಿ ಅಧಿಕಾರಿ ಸೇವೆ ಸಲ್ಲಿಸಿದ ಕಾರಣದಿಂದ ಅದನ್ನು ಅವರ ನಿವೃತ್ತ ಅವಧಿಯಲ್ಲಿ ಶ್ಲಾಘಿಸಲು ಸಾಧ್ಯವಾಗುತ್ತದೆ. ಶ್ರೀಯುತ ರಾಜಶೇಖರ್ ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ಬಿಲ್ ಕಲ್ಚರ್ ಕಾರ್ಯದರ್ಶಿಯಾಗಿ ಹಂತ ಹಂತವಾಗಿ ಇಂದು PDO ಆಗಿ ಉತ್ತಮ ಕೆಲಸ ಮಾಡಿದ್ದಾರೆ. ಅವರು ಇನ್ನು ಮುಂದೆ ನಿವೃತ್ತ ಅವಧಿಯನ್ನ ಜನಪರ ಮತ್ತು ಸಮಾಜಮುಖಿ ಕೆಲಸ ಮಾಡುತ್ತಾ ಕುಟುಂಬದೊಂದಿಗೆ ಸಂತೋಷದಿಂದ ಆರೋಗ್ಯದಿಂದ ಕಾಲ ಕಳೆಯಲಿ ಎಂದು ಹಾರೈಸಿದರು. ಎಂದೂ ಕೂಡ ಅವರು ಕಳಂಕ ತಂದಿಲ್ಲ. ಹೆಸರಿಗೆ ಹೆಸರು ಬೇಕಾದ್ರೆ ಅಪ್ಪ ಅಮ್ಮ ಬಹುಶಃ ನನ್ನ ಮಗ ಈಗ ಆಗ್ತಾನೆ ಅಂತ ಗೊತ್ತಾಗೆ ಹೆಸರಿಟ್ರೆ ಏನೋ ಅಂತ ನನಗನ್ಸುತ್ತೆ. ಅಜಾತ ಶತ್ರು ಪುರಾಣಗಳಲ್ಲಿ ನೋಡ್ತಾ ಹೋದರೆ ಅಜಾತ ಶತ್ರು ಯಾರಪ್ಪ ಅಂದರೆ ಧರ್ಮರಾಯ ಶತ್ರುಗಳೇ ಇಲ್ಲ. ಯಾರು ಏನಲ್ಲಿ ಕೌರವರು ಏನಲ್ಲಿ ಯಾರೇನಾದರೂ ಕೂಡ ಅವರು ಬೇಜಾರನ್ನು ಮಾಡ್ಕೊಳ್ಳಿಲ್ಲ. ಹಾಗೆ ರಾಜಶೇಖರ್ ಅವರು ಯಾರನ್ನೂ ಕೂಡ ಶತ್ರುನೇ ಮಾಡ್ಕೊಳ್ಳಿಲ್ಲ. ನನ್ನ ತಂದೆಯವರು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಬಂದಾಗ ಅವರು ಬಿಲ್ ಕಲೆಕ್ಟರಾಗಿ ಬಂದರು. ನಾವು ಕಾಣ್ಕಾಣಾಗೆ ಹೆಬ್ಬಾಳ ಪಂಚಾಯತಿನಲ್ಲಿ HS ವೆಂಕಟಸ್ವಾಮಿ ಅವರು ಅವರ ಸೇವೆಯನ್ನು ಪ್ರಾರಂಭ ಮಾಡಿ ನಮ್ಮದೇ ತಾಲೂಕ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಅವರು ನಿವೃತ್ತಿ ಆಗ್ತಿರ್ತಕ್ಕಂಥದ್ದು ನಮಗೆ ಒಂದು ಕಡೆ ಸಂತೋಷ. ಒಂದು ಕಡೆ ಇಂಥ ವ್ಯಕ್ತಿ ಸೇವೆಗೆ ಇರಬೇಕಂತ ಅನಿಸುತ್ತೇನೆ ಅಂತ ಅನಿಸುತ್ತೆ. ಸರ್ಕಾರದ ಆದೇಶ ಪ್ರತಿಯೊಬ್ಬ ನಮ್ಮ ಸಹೋದರ ಹೇಳಿದಂಗೆ ನಿವೃತ್ತಿ ಹೊಂದಬೇಕು, ಬೇರೆ ನಿರುದ್ಯೋಗಿಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಒಂದು ವ್ಯವಸ್ಥೆ ಇರುತ್ತೆ. ಗ್ರಾಮ ಪಂಚಾಯತಿ ಸೇವೆ ಹೆಂಗಿರುತ್ತೆ ಅಂತಂದರೆ ಎಡದಕ್ಕೆ ಅದೇನೋ ಹತ್ರ ಅಂತ ನನಗೆ ಪ್ರತಿಯೊಂದಕ್ಕೂ ನೀರು ಬರಲಿಲ್ಲ, ಚರಂಡಿ ಕಸ ಕಟ್ಟಿದೆ, ಲೈಟ್ ಹತ್ತಾ ಇಲ್ಲ. ಈ ವೇಳೆ PDO ರಾಜಶೇಖರ್ ಅವರ ಕರ್ತವ್ಯ ಮತ್ತು ಸೇವಾ ಕಾರ್ಯದ ಬಗ್ಗೆ ಸಭಿಕರು ಶ್ಲಾಘಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಚಿಕ್ಕಬ್ಯಾಡಗೆರೆ ಮಂಜುನಾಥ್, ಬಂಡೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಧನಂಜಯ, ಪಂಚಾಯತ್ ಉಪಾಧ್ಯಕ್ಷೆ ಜಯಮ್ಮ, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಸುಧಾ ಸೇರಿದಂತೆ ಇತರರು ಹಾಜರಿದ್ದರು. ದಕ್ಷಿಣ ಶಿಕ್ಷಕರ ಕ್ಷೇತ್ರದ NDA ಮೈತ್ರಿಕೂಟದ ಅಭ್ಯರ್ಥಿಯಾದ ವಿವೇಕಾನಂದರ ಪರವಾಗಿ ಪಟ್ಟಣದಲ್ಲಿ ಕ್ಷೇತ್ರದ ಶಾಸಕ CN ಬಾಲಕೃಷ್ಣ ಮತಯಾಚನೆ ನಡೆಸಿದರು.
ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ದಕ್ಷಿಣ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವ ವಿವೇಕಾನಂದ ಅವರಿಗೆ ನಿಮ್ಮೆಲ್ಲರ ಅಮೂಲ್ಯವಾದ ಮತವನ್ನ ನೀಡುವ ಮೂಲಕ ಶಿಕ್ಷಕರ ಸೇವೆ ಮಾಡಲು ಅವಕಾಶ ಕಲ್ಪಿಸಿಕೊಡಬೇಕೆಂದು ಮನವಿ ಮಾಡಿದ ಅವರು, ಪಟ್ಟಣದ ನವೋದಯ ವಿದ್ಯಾಸಂಸ್ಥೆ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಶಿಕ್ಷಕರನ್ನ ಭೇಟಿ ಮಾಡಿ ಮತಯಾಚನೆ ಮಾಡಿದರು. ಇವತ್ತು ವಿವೇಕಾನಂದರು ಸರಳ ಒಂದು ಸೌಮ್ಯ ಸ್ವಭಾವದವರು, ಜನಸೇವೆ ಮಾಡುವಂಥ ಒಂದು ಉದ್ದೇಶವನ್ನು ಕೂಡ ಇಟ್ಕೊಂಡಿದ್ದಾರೆ. ಅವರು ಟೂರಿಸಂ ಒಂದು ನಿಗಮಕ್ಕೆ ಅಧ್ಯಕ್ಷರಾಗೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಒಂದು ಕಾಳಜಿ ಇಟ್ಕೊಂಡಿರ್ತಕ್ಕಂಥವ್ರು. ಅವರಿಂದ ಈ ಕ್ಷೇತ್ರಕ್ಕೆ ಹೆಚ್ಚಿನ ಸೇವೆಯನ್ನು ಕೂಡ ಮುಂದಿನ ದಿನಗಳಲ್ಲಿ ದೊರಕುತ್ತೆ. ಹಿಂದೆ ಎಚ್ ಡಿ ಕುಮಾರಸ್ವಾಮಿಯವರು, ಸನ್ಮಾನ್ಯ ಯಡಿಯೂರಪ್ಪನವರು, ಬೊಮ್ಮಾಯಿಯವರು ಇದ್ದಂಥ ದಿನಗಳಲ್ಲೂ ಕೂಡ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಸಿಕ್ಕಿದೆ. ಏಕೆಂದರೆ ಇವತ್ತು ಈ ರಾಜ್ಯದಲ್ಲಿ 1400 ಹೈಸ್ಕೂಲ್ಗಳಾಗಿದ್ದು, ಎಚ್ ಡಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದಾಗ ರೇವಣ್ಣವರು ನಬಾರ್ಡ್ ಚೇರ್ಮನ್ ಆಗಿದ್ದಂಥ ಸಂದರ್ಭದಲ್ಲಿ ಇವತ್ತು PU ಕಾಲೇಜುಗಳಿರ್ಬೋದು, ಹೈಸ್ಕೂಲ್ಗಳಾಗಿರ್ಬೋದು, ಹೆಚ್ಚಿನ ಆದ್ಯತೆ ಈ ಒಂದು ವ್ಯಾಪ್ತಿಯಲ್ಲಿ ಇವತ್ತು ಕುಮಾರಣ್ಣವರು ಮತ್ತು ಯಡಿಯೂರಪ್ಪನವರು ಸನ್ಮಾನ್ಯವರು ಸಹ ಅವಧಿಯಲ್ಲಿ ಸಿಕ್ಕಿದೆ. ಇವತ್ತು ಈ ಒಂದು ಕ್ಷೇತ್ರದಲ್ಲಿ 475 ಮತಗಳಿವೆ ಚಂದ್ರಕಟ್ಟ ತಾಲೂಕಿನಲ್ಲಿ. ಈ ಸಂದರ್ಭದಲ್ಲಿ ಜೆಡಿಎಸ್ ಅಧ್ಯಕ್ಷ ಪರಮದೇವರಾಜೇಗೌಡ, ಬಿಜೆಪಿ ಅಧ್ಯಕ್ಷರಾದ ಡಿಎಂ ರವಿ, ಮಾಜಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಮಾಜಿ ಅಧ್ಯಕ್ಷರಾದ ಆನಂದಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು. ಚನ್ನರಾಯಪಟ್ಟಣದ ವಾರ್ಡ್ ನಂಬರ್ 10ರ ಬಿಎಂ ರಸ್ತೆಗೆ ಹೊಂದಿಕೊಂಡಿರುವ ಪುಟ್ಟಬೋರಮ್ಮ ಕಲ್ಯಾಣ ಮಂಟಪದ ಬಳಿ ರಾಜಕಾಲುವೆ ಹಾಗೂ ಸರ್ಕಾರಿ ಜಾಗ ಒತ್ತುವರಿಯಾಗಿದ್ದು, ಮಳೆಯ ನೀರು ಸರಾಗವಾಗಿ ಹರಿಯಲು ಸಾಧ್ಯವಾಗುತ್ತಿಲ್ಲ. ಕೂಡಲೇ ಸಂಬಂಧಿಸಿದವರು ಗಮನ ಹರಿಸಿ ಕ್ರಮ ವಹಿಸಬೇಕು ಎಂದು ಸ್ಥಳೀಯ ನಿವಾಸಿ ದೇವರಾಜ್ ಒತ್ತಾಯಿಸಿದರು. ಚನ್ನರಾಯಪಟ್ಟಣದಲ್ಲಿ ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪುರಸಭೆ ವಾರ್ಡ್ ನಂಬರ್ 10ರ ನಾಗಸಮುದ್ರ ವ್ಯಾಪ್ತಿಯ ಸರ್ವೆ ನಂಬರ್ 32, 33 ಹಾಗೂ 34ರಲ್ಲಿ ಹಾದು ಹೋಗಿರುವ ರಾಜಕಾಲುವೆ ಒತ್ತುವರಿಯಾಗಿದ್ದು, ಈ ಬಗ್ಗೆ 2015ರಿಂದಲೂ ನಾನು ಏಕಾಂಗಿ ಹೋರಾಟ ನಡೆಸುತ್ತಿದ್ದೇನೆ. ಭೂಮಾಪನ ಇಲಾಖೆಗೆ ಹಲವಾರು ಬಾರಿ ಸಲ್ಲಿಸಿದರೂ ಇದುವರೆಗೂ ಯಾವೊಬ್ಬ ಅಧಿಕಾರಿಯೂ ಇತ್ತ ಗಮನ ಹರಿಸುತ್ತಿಲ್ಲ. ಸರ್ಕಾರಿ ಜಾಗವನ್ನು ಅತಿಕ್ರಮಿಸಿ ಈಗಾಗಲೇ ಸಾಕಷ್ಟು ಮನೆಗಳನ್ನು ನಿರ್ಮಾಣ ಮಾಡಿಕೊಳ್ಳಲಾಗಿದೆ. ಯುಜಿಡಿ ಚರಂಡಿ ವ್ಯವಸ್ಥೆ ಸರಿಯಾಗಿ ನಿರ್ಮಾಣ ಮಾಡಿಲ್ಲ. ಈ ಬಗ್ಗೆ ಪುರಸಭಾ ಅಧಿಕಾರಿಗಳಿಗೆ ದೂರನ್ನ ಸಲ್ಲಿಸಲಾಗಿದೆ. ಹಿಂದಿನ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಗೋಪಾಲಯ್ಯ ಹಾಗೂ ಈಗಿನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಅವರ ಗಮನಕ್ಕೆ ವಿಚಾರ ತರಲಾಗಿದ್ದು, ಇದರ ಅನ್ವಯ ತಹಶೀಲ್ದಾರ್ಗೆ ಒತ್ತುವರಿ ತೆರವಿಗೆ ಮುಂದಾಗುವಂತೆ ಆದೇಶ ನೀಡಿದ್ದಾರೆ. ಆದರೆ ಸರ್ವೆ ಇಲಾಖೆ ಸಿಬ್ಬಂದಿ ಸರ್ವೆ ಕಾರ್ಯಾಚರಣೆ ನಡೆಸುತ್ತಿಲ್ಲ ಎಂದು ಆರೋಪಿಸಿದರು. ಕಲ್ಯಾಣ ಮಂಟಪದ ಪಕ್ಕದಲ್ಲಿ ರಾಜಕಾಲುವೆ ಇದೆ. ಅದು ಸರ್ವೆ ನಂಬರ್ ನಾಗಸಂದ್ರ ಸರ್ವೆ ನಂಬರು 32, 33 ಮತ್ತು 34ರಲ್ಲಿ ಹಾದು ಹೋಗಿದೆ. ಅದು ಮುಂದೆ ಏನಾಗಿದೆ ಅಂದರೆ, ಅದು 2015ರಿಂದಲೂ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಅದು ಇಲ್ಲಿವರೆಗೂ ಯಾವ ಹಂತಕ್ಕೆ ಬಂದೈತೆ ಅಂದರೆ ಪ್ರೈಮರಿ ಹಂತಕ್ಕೂ ಬಂದಿಲ್ಲ. ಆ ಮಟ್ಟಿಗೆ ಅವರು ಕಾಲುವೆನೇ ಮುಚ್ಚಾಕಿದ್ದಾರೆ. ಕೆಲವರು ಕಾಲುವೆ ಮುಚ್ಚಾಕಿ ಸರ್ವೆ ಅಲ್ಲಿ ಆಮೇಲೆ ಒಂದವ ಇದು ಸರ್ವೆ ನಂಬರ್ 32ರಲ್ಲಿ 10 ಕುಂಟೆ ಸರ್ಕಾರಿ ಖರಾಬಿದೆ. ತಹಸೀಲ್ದಾರ್ ಅದಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಮಾರುತಿ ಅಂತ ತಹಸೀಲ್ದಾರ್ ಇದ್ರಲ್ಲ, ಅವ್ರು ನೋಟಿಸ್ ಕೊಟ್ಟಿದ್ದಾರೆ. ಅದಾದ್ರೂ ಈ ಸರ್ವೇರು ಅದು ಆ ಜಾಗ ಅಳಿತಾನೇ ಇಲ್ಲ. ಬರೀ ಸುಮ್ಮನೆ ಕಾಲುವೆ ತೋರಿಸ್ತಾರೆ, ಇದು ಮಾಡ್ತಾರೆ. ಮತ್ತು ಅದು ಒಂದ್ಸರಿ ಚೀಫ್ ಆಫೀಸರ್ ಪಾಪ ಅವ್ರು ರೆಡಿ ಇದ್ದಾರೆ. ಟಿನರಸೀಪುರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆರೋಗ್ಯ ಇಲಾಖೆ, ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ತಂಬಾಕು ರಹಿತ ದಿನಾಚರಣೆಯನ್ನು ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಧೀಶರಾದ ಶ್ಯಾಮ್ ಪ್ರಕಾಶ್ ಮಾತನಾಡಿ, ತಂಬಾಕು ಸೇವನೆಯಲ್ಲಿ ಹಲವಾರು ಬಗೆಗಳಿದ್ದು, ಅದರ ನಿರಂತರ ಸೇವೆಯಿಂದ ಮನುಷ್ಯನ ದೇಹದ ಹಲವು ಭಾಗಗಳಿಗೆ ಮಾರಣಾಂತಿಕ ಕ್ಯಾನ್ಸರ್ ಕಾಯಿಲೆ ಹರಡಿ 1 ವರ್ಷಕ್ಕೆ 8 ಮಿಲಿಯನ್ ಜನರು ತಂಬಾಕು ಸೇವನೆಯಿಂದ ಮರಣ ಹೊಂದುತ್ತಾರೆಂಬ ಮಾಹಿತಿ ಇದೆ. ತಂಬಾಕು ಸೇವನೆಯಿಂದ ಯಾವುದೇ ಒಳ್ಳೆಯ ಉಪಯೋಗಗಳಿಲ್ಲ. ಅದರಿಂದ ಕೆಟ್ಟ ಪರಿಣಾಮಗಳನ್ನೇ ನಾವು ಎದುರಿಸಬೇಕಾಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ತಂಬಾಕು ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸುವಲ್ಲಿ ಶ್ರಮ ವಹಿಸಬೇಕೆಂದರು. ಆಲ್ಮೋಸ್ಟ್ ಸಿಗರೇಟ್ ಅಂತಾರೆ. ಇನ್ನು ಏನೋ ನೋಡಿದ ಒಂದು 7-8 ಥರ ಇದೆ. ಅದರಲ್ಲಿ ಎಲೆಕ್ಟ್ರಿಕಲ್ ಸಿಗರೇಟ್ ಥರ ಬಂದಿದೆ. ಆಮೇಲೆ ಕಾಫಿ ಡೇ ಹೋದರೆ ಅಲ್ಲೊಂಥರ ಸಿಗರೇಟ್ ಅಂತಾರೆ. ಒಟ್ಟು 4-5 ಥರ ಇದೆ ಸಿಗರೇಟ್. ಇದು ಈ ರೀತಿ ಇದ್ದಾಗ ಅದರಲ್ಲಿ ಸಿಗರೇಟಲ್ಲಿ ಒಂದು ಸುಮಾರು 14 ಥರ ಕೆಮಿಕಲ್ಸ್ ಇರುತ್ತೆ. 14 ಥರ ಕೆಮಿಕಲ್ಸು ನಮ್ಮ ಬಾಡಿಗೆ 14 ಥರ ಬಾಡಿ ಪಾರ್ಟ್ಸ್ನ ಹಾಳು ಮಾಡುತ್ತೆ. ಫಸ್ಟು ನಾವು ಸಿಗರೇಟ್ ಅಂದರೆ, ತಂಬಾಕು ಅಂದರೆ ನಮಗೆ ಜ್ಞಾಪಕ ಬರೋದೆ ಹಲ್ಲು ಕ್ಯಾನ್ಸರು, ಬಾಯಿ ಕ್ಯಾನ್ಸರು, ಆಮೇಲೆ ಹೊಟ್ಟೆ ಕ್ಯಾನ್ಸರು, ಲಿವರ್ ಕ್ಯಾನ್ಸರು, ಪ್ಯಾಂಕ್ರಿಯಾಸ್ ಕ್ಯಾನ್ಸರು, ರೆಸ್ಪಿರೇಟರಿ ಆರ್ಗನ್ ಕ್ಯಾನ್ಸರು, ಈ ಥರ ಎಲ್ಲ ಪಾರ್ಟ್ಸು ಒಂದೊಂದು ಪಾರ್ಟ್ಸು ಹೋಗ್ತಾ ಇರುತ್ತೆ. ಈ ರೀತಿ ಇರುತ್ತೆ. ಬಟ್ ಈಗ ನಮ್ಮಲ್ಲಿ ಇದ್ರ ಪ್ರಕಾರ ಇಂಟರ್ನೆಟಲ್ಲಿ ನೋಡಿದ್ರೆ
ಒಂದು ವರ್ಷಕ್ಕೆ 8 ಮಿಲಿಯನ್ಸ್ ಪೀಪಲ್ ಈ ಸಿಗರೇಟ್ ಸೇವನೆ ತಂಬಾಕು ಸೇವನೆಯಿಂದ ಸಾಯ್ತಾ ಇದ್ದಾರೆ ಅಂತ ಹೇಳ್ತಾರೆ. ಬಟ್ ನಾನು ಇವೆಲ್ಲ ಹೇಳಿದೆ, ಇಷ್ಟು ಕ್ಯಾನ್ಸರ್ ಬರ್ತಾ ಇದೆ. ಮುಖ್ಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಜಗನ್ನಾಥ್ ಮಾತನಾಡಿ, ತಂಬಾಕು ಉತ್ಪನ್ನಗಳಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವಾಗಿದೆ. ವಿಶ್ವದೆಲ್ಲೆಡೆ ಮೇ 31ರಂದು ಆಚರಿಸಲಾಗುತ್ತಿರುವ ಈ ದಿನಾಚರಣೆಯ ಮಹತ್ವವನ್ನು ಪ್ರತಿಯೊಬ್ಬರು ಅರಿತು ತಂಬಾಕು ಸೇವನೆಯಿಂದ ಮುಕ್ತರಾಗಬೇಕೆಂದರು. ದಿನಾಚರಣೆಯನ್ನು ನಾವು 1987ರಲ್ಲಿ ನಾವು ವಿಶ್ವ ಆರೋಗ್ಯ ಸಂಸ್ಥೆಯಿಂದ ನಾವು ಪ್ರಾರಂಭ ಮಾಡಿದ್ವಿ. ಈ ಒಂದು ಪ್ರಾರಂಭ ಮಾಡಿದ ಉದ್ದೇಶ ಏನಪ್ಪ ಅಂದರೆ, ನಮ್ಮಲ್ಲಿ ತಂಬಾಕು ಮತ್ತು ತಂಬಾಕು ಉತ್ಪನ್ನಗಳಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನು ಜನರಿಗೆ ತಿಳಿಸ್ತಕ್ಕಂಥ ಒಂದು ಉದ್ದೇಶ ಈ ಒಂದು ವಿಶ್ವ ತಂಬಾಕು ರಹಿತ ದಿನಾಚರಣೆಯ ಮುಖ್ಯ ಉದ್ದೇಶವಾಗಿದೆ. ಅದರಂತೆ ಈ ಒಂದು ತಂಬಾಕು ರಹಿತ ದಿನಾಚರಣೆಯನ್ನು ಪ್ರತಿ ವರ್ಷದ ಮೇ 31ನೇ ತಾರೀಕು ಮಾಡಲಿಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಇದು ಮಾಡಿದ್ವಿ. ಅದೇ ರೀತಿ ನಾವು ನಮ್ಮ ತಾಲೂಕು ಮಟ್ಟದಲ್ಲಿ ನಾವು ಮಾಡ್ತಾ ಇದ್ದೀವಿ. ಈ ಒಂದು ಈ ಒಂದು ವಿಶ್ವ ತಂಬಾಕು ರಹಿತ ದಿನಾಚರಣೆಯಲ್ಲಿ ನಾವು ಯಾವ್ಯಾವುದಕ್ಕೆ ಹೆಚ್ಚು ಒತ್ತು ಕೊಡ್ತೀವಿ, ತಂಬಾಕಿನಲ್ಲಿ ಹೊಗೆಯಿಂದ ಉಂಟಾಗ್ತಕ್ಕಂಥ, ತಂಬಾಕು ಸೇವನೆಯಿಂದ ಉಂಟಾಗ್ತಕ್ಕಂಥ ಕಾಯಿಲೆಗಳು ಏನೇನು ಬರುತ್ತೆ ಅವುಗಳನ್ನು ಯಾವ ರೀತಿ ತಡೆಗಟ್ಬೋದು, ಈ ಥರ ಎಲ್ಲ ಇದು ಮಾಡ್ಬೋದು. ಈಗಾಗಲೇ ನಮ್ಮ ಗೌರವಾನ್ವಿತ ನ್ಯಾಯಾಧೀಶರಿರ್ಬೋದು. ಈ ಸಂದರ್ಭದಲ್ಲಿ ತಾಲೂಕು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ರವಿಕುಮಾರ್, ಹಿರಿಯ ದಂತ ವೈದ್ಯರಾದ ಡಾಕ್ಟರ್ ಕಮಲಮ್ಮ, ವಕೀಲರ ಸಂಘದ ತಾಲೂಕು ಅಧ್ಯಕ್ಷ ತೋಟವಾಡಿ ಮಹದೇವಸ್ವಾಮಿ, ವಾಟಾಳ ರಾಜಣ್ಣ ಸೇರಿದಂತೆ ಇತರರಿದ್ದರು. ವರದಿ ಎಂ ನಾಗೇಂದ್ರ ಕುಮಾರ್, ವಿವಿಸಿ ನ್ಯೂಸ್, ಟಿ ನರಸೀಪುರ. ಭಟ್ಕಳ ತಾಲೂಕಿನ ಸಾಗರ ರಸ್ತೆಯಲ್ಲಿ ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದ ಗೋವುಗಳನ್ನು ರಕ್ಷಿಸಿ ವಾಹನವನ್ನು ವಶಪಡಿಸಿಕೊಂಡು ಆರೋಪಿಗಳನ್ನು ಬಂಧಿಸಿದ್ದಾರೆ. ಗುರುವಾರ ಸಂಜೆ 7:45ರ ಸುಮಾರಿಗೆ ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿದ ಭಟ್ಕಳದ ಗ್ರಾಮೀಣ ಠಾಣೆಯ ಅಧೀಕ್ಷರು ಸಾಗರ ರಸ್ತೆ ಮಾರ್ಗವಾಗಿ ಭಟ್ಕಳಕ್ಕೆ ಬರುತ್ತಿದ್ದ ಮಹೀಂದ್ರ ಮ್ಯಾಕ್ಸಿ ಕ್ಯಾಬ್ ವಾಹನವನ್ನು ಗುಳ್ಮಿ ಕ್ರಾಸ್ನಲ್ಲಿ ತಡೆದು ವಾಹನದಲ್ಲಿದ್ದ 3 ಕೋಣಗಳನ್ನು ಹಿಂಸಾತ್ಮಕವಾಗಿ ಕಟ್ಟಿಕೊಂಡು ಸಾಗಾಟ ಮಾಡುತ್ತಿದ್ದರು ಎನ್ನಲಾಗಿದೆ. ಘಟನೆ ಸಂಬಂಧ ಚಾಲಕ ಸೇರಿದಂತೆ 2 ಆರೋಪಿಯನ್ನ ಬಂಧಿಸಲಾಗಿದ್ದು, ಇನ್ನೋರ್ವ ಆರೋಪಿ ಪರಾರಿಯಾಗಿದ್ದಾನೆ. ವರದಿ ಲೋಕೇಶ್ ನಾಯಕ್, ವಿವಿಸಿ ನ್ಯೂಸ್, ಭಟ್ಕಳ. ಗುಣಮಟ್ಟದ ಶಿಕ್ಷಣದ ಜೊತೆಗೆ ಸಂಸ್ಕಾರ ಸಂಸ್ಕೃತಿಯನ್ನ ಮೈಗೂಡಿಸಿಕೊಂಡ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಿರುತ್ತದೆ ಎಂದು ಹೇಮಗಿರಿ ಬಿಜಿಎಸ್ ಶಾಖಾ ಮಠದ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಜೆಎನ್ ರಾಮಕೃಷ್ಣೇಗೌಡ ಅಭಿಪ್ರಾಯಪಟ್ಟರು. ಕೇರ್ಪೇಟೆ ತಾಲೂಕಿನ ಕಸ್ಬಾ ಹೋಬಳಿಯ ಹೇಮಗಿರಿ ಬಿಜಿಎಸ್ ಎಜುಕೇಷನ್ ಸೆಂಟರ್ ಆವರಣದಲ್ಲಿ ಏರ್ಪಡಿಸಿದ್ದ ಪುಟಾಣಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಎಂತಹ ಸಮಸ್ಯೆ ಎದುರಾದರೂ ಪಾಲಕರು ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಬೇಕು. ಈ ಮೂಲಕ ಸಮಾಜದಲ್ಲಿ ಉನ್ನತ ಹುದ್ದೆ ಅಲಂಕರಿಸುವಂತೆ ಮಾಡಬೇಕು. ದೇವರ ಮೇಲೆ ಭಕ್ತಿ ಭಾವದಿಂದ ಪ್ರಾರ್ಥಿಸಿ ಅಕ್ಷರಾಭ್ಯಾಸ ಮಾಡಿಸುವುದು ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವ ಸಂಪ್ರದಾಯ. ಆದ್ದರಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಪ್ರಾರಂಭಿಕ ಹಂತದಲ್ಲೇ ಕಾರ್ಯಕ್ರಮ ರೂಪಿಸಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತ ಹರಿಚರಣ್ ತಿಲಕ್, ಪುರಸಭಾ ಮಾಜಿ ಸದಸ್ಯ ಕೆಆರ್ ನೀಲಕಂಠ, ಹಿರಿಯ ಪತ್ರಕರ್ತ ಹಾಗೂ ಅಗ್ರಹಾರ ಬಾಚಳಿ ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀನಿವಾಸ್ ಸಜ್ಜನ್, ಹೇಮಗಿರಿ ಬಿಜಿಎಸ್ ಎಜುಕೇಷನ್ ಸೆಂಟರ್ ಪ್ರಾಂಶುಪಾಲ ಆನಂದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಮನು ಮಾಕವಳ್ಳಿ, ವಿವಿಸಿ ನ್ಯೂಸ್, ಕೇರ್ಪೇಟೆ. ತಂಬಾಕು ಸೇವನೆಯಿಂದ ಕ್ಯಾನ್ಸರ್ ಸೇರಿದಂತೆ ಹಲವಾರು ರೋಗಗಳು ಬರುತ್ತವೆ. ಇದರ ಬಗ್ಗೆ ಅರಿವು ಮೂಡಿಸಿದಾಗ ಮಾತ್ರ ತಂಬಾಕು ವ್ಯಸನವನ್ನ ದೂರ ಮಾಡಬಹುದು ಎಂದು ಸಿವಿಲ್ ನ್ಯಾಯಾಧೀಶಿ ಆಯಿಷಾ ಬಿ ಮಜೀದ್ ಹೇಳಿದರು. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಪಟ್ಟಣದ ಗವಿ ಸಿದ್ದೇಶ್ವರ ಪ್ಯಾರಾಮೆಡಿಕಲ್ ಕಾಲೇಜ್ ಸಭಾಂಗಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ವಕೀಲರ ಸಂಘ, ಯಲಬುರ್ಗಾ ತಾಲೂಕು ಆರೋಗ್ಯ ಇಲಾಖೆ ಸೇರಿದಂತೆ ಇತರೆ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ವಿಶ್ವ ತಂಬಾಕು ನಿಷೇಧ ದಿನದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ತಂಬಾಕು ಸೇವನೆಯಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಸಾಮಾನ್ಯ ಜನರಲ್ಲಿ ಅರಿವು ಮೂಡಿಸಬೇಕು. ಇದರಿಂದ ತಂಬಾಕು ರಹಿತ ಸಮಾಜ ಕಟ್ಟಲು ಸಾಧ್ಯ. ತಂಬಾಕಿನಿಂದ ಮಾರಕ ರೋಗಗಳಿಗೆ ತುತ್ತಾಗಿ ಲಕ್ಷಾಂತರ ಮಂದಿ ಸಾವನ್ನಪ್ಪುತ್ತಿದ್ದಾರೆ. ಚಿಕ್ಕ ಮಕ್ಕಳಲ್ಲಿ ಅರಿವು ಮೂಡಿಸಿದ್ರೆ ಭವಿಷ್ಯದಲ್ಲಿ ಅವರು ತಂಬಾಕು ಸೇವನೆಯಿಂದ ದೂರವಿರಬೇಕೆಂದರು. ಯಾವಾಗ ನಿಮ್ಮ ಮೆಂಟಲ್ ಕೆಪಾಸಿಟಿ ಹಾಳಾಗುತ್ತೆ ಅಂದರೆ ಈ ರೀತಿಯ ದುಶ್ಚಟಗಳಿಗೆ ಬಲಿಯಾದಾಗ ನೀವು ನೋಡಿರ್ಬೋದು. ಎಷ್ಟೋ ಜನ, ನಾನು ಕೇವಲ ಪುರುಷರಿಗೆ ಮಾತ್ರ ಹೇಳಲ್ಲ, ಎಷ್ಟೋ ಗ್ರಾಮೀಣ ಪ್ರದೇಶದ ಹೆಂಗಸರು ಕೂಡ ಒಂದು ತಂಬಾಕನ್ನು ಸೇವನೆ ಮಾಡ್ತಾ ಇರ್ತಾರೆ. ಅವ್ರ ಹತ್ರ ನೀವು ಮಾತಾಡಿಸಿ ತಂಬಾಕನ್ನು ಒಂದು ವೇಳೆ ಬಾಯಲ್ಲಿ ಇಟ್ಕೊಂಡಿದ್ರೆ ಮಾತಾಡಲ್ಲ. ಎಷ್ಟೇ ಮಾತಾಡಿಸಿ ಅಂತ ಗುಡ್ಗುಡ್ತಾ ಇರ್ತಾರೆ ಹೊರತು ಬಾಯಿಂದ ಮಾತು ಬರಲ್ಲ ಅವ್ರಿಗೆ. ಯಾಕೆ ಹೇಳಿ? ತಂಬಾಕು ಸೇವನೆ ಮಾಡಿ 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 ಅವರ ಮೆಂಟಲ್ ಕೆಪಾಸಿಟಿ ಅನ್ನೋದು ಅಷ್ಟೇ ಕುಂಠಿತ ಆಗ್ತಾ ಹೋಗುತ್ತೆ. ಮಾತಾಡಿ ಅಂದರೂ ಮಾತಾಡಲ್ಲ, ಬಾಯಿನೇ ತೆಗಿಯಲ್ಲ. ಯಾಕಂದರೆ ನೋಡಿ, ಯಾರಾದರೂ ತಂಬಾಕು ನಿತ್ಯ ಅಡಿಕ್ಷನ್ಗೆ ಯಾರಾಗಿರ್ತಾರೆ ಅವ್ರ ಹತ್ರ ಹೋಗಿ ಈ 4 ಬೆರಳನ್ನು ಬಾಯಲ್ಲಡಿ, ನೋ, ಬಾಯಿನೇ ಓಪನ್ ಆಗಲ್ಲ ಅವರಿಗೆ. ಊಟ ಮಾಡೋಕ್ಕೂ ಕಷ್ಟ. ಊಟ ಬಿಟ್ಟಿರ್ತಾರೆ, ಆದರೆ ತಂಬಾಕು ಬಿಟ್ಟಿರಲ್ಲ.
ಮದ್ಯಪಾನ ಬಿಟ್ಟಿರಲ್ಲ ಅಂತ ಅವರಿಗೇನೋ ಒಂಥರ ಸುಖ. ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಚನಾ, ಸಹಾಯಕ ಸರ್ಕಾರಿ ಅಭಿಯೋಜಕ ರವಿ ಹುಣಶಿಮರದ, ಅಪರ ಸರ್ಕಾರಿ ವಕೀಲ ಮಲ್ಲನಗೌಡ ಎಸ್ ಪಾಟೀಲ್, ತರಲಕಟ್ಟಿ ಜನನಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷ ರಂಗನಾಥ ವಲ್ಕೊಂಡಿ, ವಕೀಲರ ಸಂಘದ ಕಾರ್ಯದರ್ಶಿ ಈರಣ್ಣ ಕೋಳೂರು ಸೇರಿದಂತೆ ಮತ್ತಿತರರು ಭಾಗವಹಿಸಿದರು. ವರದಿ ಶ್ರೀಕಾಂತ್ ಗೌಡ ಮಾಲಿಪಾಟೀಲ್, ವಿಬಿಸಿ ನ್ಯೂಸ್, ಕೊಪ್ಪಳ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕೆರೆಯಲ್ಲಿ ಈಜಾಡಲು ಹೋಗಿದ್ದ ಒಂದೇ ಮನೆಯ 3 ಮಕ್ಕಳು ಸಾವನ್ನಪ್ಪಿರುವ ಘಟನೆ ಹಳೆಬೀಡು ಹೋಬಳಿಯ ನರಸೀಪುರ ಭೋವಿ ಕಾಲೋನಿಯಲ್ಲಿ ನಡೆದಿದೆ. ದೀಕ್ಷಾ, ನಿತ್ಯ, ಕುಸುಮ ಮೃತ ಮಕ್ಕಳಾಗಿದ್ದು ಕೆರೆಯಲ್ಲಿ ಈಜಲು ಹೋಗಿದ್ದ ವೇಳೆ ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ಹಳೆಬೀಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಮಕ್ಕಳನ್ನ ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಈಗ ಒಂದು ಚಿಕ್ಕ ಬ್ರೇಕ್. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ. ಕಳೆದ ಹಲವು ವರ್ಷಗಳಿಂದ ನಮ್ಮ ಶಾಲೆಗೆ ಎಸ್ಎಸ್ಎಲ್ಸಿಯಲ್ಲಿ 100% ಫಲಿತಾಂಶ ಬರುತ್ತಿದ್ದು, ನಮ್ಮಲ್ಲಿ ಉತ್ತಮ ಕ್ಲಾಸ್ ರೂಮ್, ನುರಿತ ಶಿಕ್ಷಕರ ವರ್ಗ, ಸುಸಜ್ಜಿತ ಶಾಲಾ ಕಟ್ಟಡ, ಆಟದ ಮೈದಾನ, ವಿಷಯಾಧಾರಿತ ಲ್ಯಾಬ್ ವ್ಯವಸ್ಥೆಗಳಿವೆ. ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ICSE ಬೋರ್ಡ್ ಎಕ್ಸಾಮ್ನಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ಪ್ರಣತಿ G 98%, ಸ್ವಾತಿ AP 96.8%, ಸಾಯಿ ಮೇಧಾ M 95.8% ಅಂಕವನ್ನು ಪಡೆಯುವ ಮೂಲಕ ಶಾಲೆಯ ಕೀರ್ತಿಯನ್ನ ಹೆಚ್ಚಿಸಿದ್ದು, ಪರೀಕ್ಷೆ ತೆಗೆದುಕೊಂಡ 38 ವಿದ್ಯಾರ್ಥಿಗಳ ಪೈಕಿ 12 ವಿದ್ಯಾರ್ಥಿಗಳು 90%ಕ್ಕೂ ಅಧಿಕ ಅಂಕ ಪಡೆದಿದ್ದು, 23 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್, 3 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಪಾಂಡಿತ್ಯ ಯೂರೋ ಸ್ಕೂಲ್ ಅತ್ಯುತ್ತಮ ಆಯ್ಕೆ. 2024-25ನೇ ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9742263102, 9742263108, 9742263110. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ. Hi everybody, I am Mr. JB Murthy, Principal of Panditya Euro School. Very nice to meet you all through this media. You all must be knowing that ICSE Class 10th board results have been out 2 days before. Our school has given the best results at board level of Class 10th. Our school has produced 13 90% and above students, 23 students with 80% and above. Only 3 students they scored first classes. Yeah, my school students have outshined at board levels. 98% was the highest percentage. 96.8% was the second topper, and 95.8 was the third topper. Including practice sessions continuously we have taken up, and we brought teachers, the excellent teaching fraternity from outside, and winter classes were conducted. And beyond 5:30 p.m. till 6:30 we have given the special coaching, the extended coaching and the remedial coaching for weaker sessions. A lot of hard work service given by the teachers, which has resulted into getting an excellent results at board levels. We are proud to say our teachers are doing the extraordinary job. My students are tuning to that interest, coming out with the colorful percentages at board levels. They are outshining at board level results. ನನ್ನ ಹೆಸರು ಗಿರೀಶ್ ಅಂತ, ನಾನು SBIನಲ್ಲಿ ಕೆಲಸ ಮಾಡೋದು. ನನ್ನ ಮಗಳು ಪ್ರಣತಿ G ಈ ವರ್ಷ ICSE 10th 98% ತಗೊಂಡು ಪಾಂಡಿತ್ಯ ಯೂರೋ ಸ್ಕೂಲ್ ಟಾಪರ್ ಆಗಿದ್ದಾಳೆ. ಇದ್ರ ಬಗ್ಗೆ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಮತ್ತು ಸ್ಕೂಲ್ನವರು ಹಾಗೂ ನಾವು ಎಲ್ಲರೂ ಅವಳು ಒಳ್ಳೆ ಪರ್ಸೆಂಟೇಜ್ ತಗೊಳ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ನಾವು ನಮ್ಮ ನಿರೀಕ್ಷೆಯಂತೆಯೇ ಅವಳು ಸ್ಕೋರ್ ಮಾಡಿದ್ದಾಳೆ. ನನ್ನ ಹೆಸರು ಶೈಲಶ್ರೀ ಅಂತ, ನಾನು ಪ್ರೌಢಶಾಲಾ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಪ್ರಣತಿ G ಅವರ ತಾಯಿ. ಅವಳು ಈ ವರ್ಷ 2023-24 ಸಾಲಿನಲ್ಲಿ ಯೂರೋ ಸ್ಕೂಲಲ್ಲಿ ಟಾಪರ್ ಆಗಿದ್ದಾಳೆ. ಅದು ತುಂಬ ಹೆಮ್ಮೆಯ ವಿಷಯ ಹಾಗೂ ತುಂಬ ಸಂತೋಷ ಕೊಟ್ಟಿದೆ ನಮಗೆಲ್ಲರಿಗೂ. ಐ ಆಮ್ ಪ್ರಣತಿ G. I scored 98 in this academic year and topped Panditya Euro School. I am deeply honored to stand before you to speak a few words and share my experience about topping Panditya Euro School.
for this academic year. I would express my sincere and heartfelt gratitude to the school management, academic director, principal, teachers and all my friends. Special thanks to my parents and grandparents who all constantly encouraged me and guided me to score this one. ನಮಸ್ತೆ, ನಾನು ಮಂಜುನಾಥ್, ಸಾಯಿ ಮೇಧ ಅವರ ಫಾದರ್. ನನ್ನ ಮಗಳು ಪಾಂಡಿತ್ಯ ಯೂರೋ ಸ್ಕೂಲಲ್ಲಿ LKGಯಿಂದ ಓದ್ತಾ ಇದ್ದಾಳೆ. ಮುಂಚೆಯಿಂದನೇ ಚೆನ್ನಾಗಿ ಸ್ಕೋರ್ ಮಾಡ್ತಾ ಇದ್ದಾಳೆ. ಟೀಚರ್ಸ್ ಎಲ್ಲ ಕೋಚಿಂಗ್ ತುಂಬ ಚೆನ್ನಾಗಿದೆ. ಇಲ್ಲಿ ತುಂಬ ಒಳ್ಳೆ ಕೋಆಪ್ರೇಟ್ ಮಾಡ್ತಾರೆ ಟೀಚರ್ಸ್. ನಮಸ್ತೆ, ನಾನು ಗೀತಾ ಅಂತ, ನಾನು ಹೌಸ್ ವೈಫ್ ಆಗಿದ್ದೀನಿ. ನನ್ನ ಮಗಳು ಸಾಯಿ ಮೇಧ, ಅವಳು 95.8 ತೆಗೆದಿದ್ದಾಳೆ 10th. ನನಗೇನು ಅನ್ಸೋದು ಅಂತಂದರೆ, ಓದ್ಬೋದು ಎಲ್ಲ ಮಕ್ಕಳು, ಅಂದರೆ ಸಪೋರ್ಟ್ ಇರಬೇಕು, ಅವ್ರಿಗೆ ಕೋಆಪರೇಷನ್ ಇರಬೇಕು. ಅದು ಈ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಸಿಕ್ಕಿದೆ. I am Sai Medha M and I scored 95.8% in this academic year. Firstly, I would like to thank the principal, the coordinator and the school teachers, because without them I wouldn't have stood here. It wouldn't be possible because they constantly supported us and encouraged us to excel more and more in each and every exam. And secondly, I would like to thank my parents who also continuously supported me and encouraged me. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ. ಬ್ರೇಕ್ನ ನಂತರ ವಿವಿಸಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ತಿಂಗಳ ಬಳಿಕ ದೇಶಕ್ಕೆ ಮರಳಿದ ಅತ್ಯಾಚಾರ ಆರೋಪಿ ಪ್ರಜ್ವಲ್ ಜೂನ್ 6ರವರೆಗೆ ಎಸ್ಐಟಿ ಕಸ್ಟಡಿಗೆ. ರೇವಣ್ಣ ಜಾಮೀನು ರದ್ದು ಕೋರಿ ಸಲ್ಲಿಸಿದ ಅರ್ಜಿ ಮುಂದೂಡಿದ ಹೈಕೋರ್ಟ್. ವಿಚಾರಣೆಗೆ ಹಾಜರಾಗುವಂತೆ ಭವಾನಿ ರೇವಣ್ಣಗೆ ಮತ್ತೊಂದು ನೋಟಿಸ್. ಜೂನ್ 4ರ ಬೆಳಗ್ಗೆ 8 ಗಂಟೆಯಿಂದ ಹಾಸನ ಲೋಕಸಭೆ ಚುನಾವಣೆ ಮತ ಎಣಿಕೆ ಆರಂಭ. ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಜಿಲ್ಲಾ ಚುನಾವಣಾಧಿಕಾರಿ ಡಿಸಿ ಸತ್ಯಭಾಮ ಮಾಹಿತಿ. ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ಪಕ್ಷದಿಂದ ಅಮಾನತು ಮಾಡಲಾಗಿದೆ. ಇದೀಗ ಅವರ ಬಂಧನವಾಗಿದ್ದು ತನಿಖೆ ನಡೆಯುತ್ತಿದೆ. ಇದರಲ್ಲಿ ನಾವು ಯಾವುದೇ ಕಾರಣಕ್ಕೂ ಹಸ್ತಕ್ಷೇಪ ಮಾಡಲ್ಲ ಎಂದ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಜಿಟಿ ದೇವೇಗೌಡ. ಕ್ಷಣಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.